नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं पञ्चाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। स्वस्तिस्तु अशेष सन्मंगलानि सन्तु। श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषाप नोदन पटुतरे। अद्य विष्णुतत्त्वनिर्णय विवरणारंभे सति तथा भीमपात्रस्य आध्यात्मिक चिंतन प्रारंभे सति किंचित पूर्वकथानुवादः। हरिः ओम हरिः ओम। हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम।
ಸುಮಾರು 1 ತಿಂಗಳಿಂದ, ಅಂದರೆ 30 ಎಪಿಸೋಡ್ವರೆಗೆ ವಿಷ್ಣು ತತ್ವ ನಿರ್ಣಯದ ಕಠಿಣ ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಪ್ರವಚನದ ವಿಷಯವಲ್ಲ, ಇದು ಪಾಠದ ವಿಷಯ. ವ್ಯಾಕರಣ, ತರ್ಕ, ಸ್ವಲ್ಪ ಪ್ರಮಾಣ ಗ್ರಂಥಗಳನ್ನು ಅಧ್ಯಯನ ಮಾಡಿ ವೇದಾಂತದಲ್ಲಿ ಚೆನ್ನಾಗಿ ಪ್ರವೇಶ ಇದ್ದವರಿಗೆ ಪಾಠ ಹೇಳುವ ಗ್ರಂಥ ಇದು. ಆದರೆ ಸಾಮಾನ್ಯ ಜನರಿಗೆ, ಶ್ರೋತೃಗಳಿಗೆ, ಗುರುಕುಲಕ್ಕೆ ಹೋಗದೇ ಇದ್ದವರಿಗೆ, ಹೆಣ್ಣು ಮಕ್ಕಳಿಗೆ ಶ್ರೀಮದಾಚಾರ್ಯರು ಎಷ್ಟು ಸೂಕ್ಷ್ಮ ಚಿಂತನೆ ಮಾಡಿದ್ದಾರೆ, ಶಾಸ್ತ್ರ ಎಷ್ಟು ಸೂಕ್ಷ್ಮವಾಗಿರ್ತದೆ. ಯಾಕೆಂದರೆ ನಾವೇನು ಮಾಡ್ತೇವೆ, ಗುರುಕುಲದಲ್ಲಿ ಓದಿದ್ದಾರೆ ವಿದ್ಯಾರ್ಥಿಗಳು, ವಿದ್ವಾಂಸರು, ಸುಧಾಮಂಗಳ ಮಾಡಿರ್ಬೋದು, ಇರ್ಬೋದು. ಅವರು ಪಟ್ಟ 12-14 ವರ್ಷದ ಶ್ರಮ, ಅದರ ಬಗ್ಗೆ ಆದರ ನಮಗೆ ಬರಬೇಕು. ಶ್ರೀಮದಾಚಾರ್ಯರ ಸರ್ವಮೂಲದ ಶ್ರವಣ ನಮಗೇನು ತಿಳಿಯೋದಿಲ್ಲ, ಬೇಡ, ಬಿಟ್ಬಿಡೋಣ. ವಿಷ್ಣು ತತ್ವನೇ ಆಚಾರ್ಯ ಹೇಳ್ತಾ ಇದ್ದಾರೆ, ನಮಗೇನು ತಿಳಿಯೋದಿಲ್ಲ ಅಂತ ಹೇಳಿ ನಮ್ಮ ಓದುಗರಲ್ಲಿ ಕೆಲವರು ಬಿಟ್ಟಿದ್ದಾರೆ. ಐನೂರಕ್ಕೂ ಮಿಕ್ಕಿ ದಿನಾಲು ಕೇಳ್ತಕ್ಕಂಥವರಲ್ಲಿ 100-200 ಜನ ಕಡಿಮೆ ಆಗಿದ್ದಾರೆ. ಅಥವಾ ಅವ್ರಿಗೇನು ಅನಾನುಕೂಲತೆ ಇರ್ಬೋದು, ಗೊತ್ತಿಲ್ಲ. ಆದರೆ ಕೇಳಬೇಕು. ಪುಣ್ಯಕರವಾಗಿರ್ತಕ್ಕಂಥ ಗ್ರಂಥ. ಅದರ ಮೇಲೆ ಟೀಕಾಕೃತ್ಪಾದರ ವಿಚಾರಗಳನ್ನು ಇಟ್ಟುಕೊಂಡೇ, ನನ್ನ ಟೀಕೆಯನ್ನು ಇಟ್ಟುಕೊಂಡೇ ಹೇಳ್ತಾ ಇದ್ದೇನೆ. ವಿಷ್ಣು ತೀರ್ಥರ ಪ್ರಕಾರ ಟೀಕಾಕೃತ್ಪಾದರ 1 ಲೈನ್ ಅರ್ಥ ಮಾಡಿಕೊಂಡ್ರು ನ ಪುನಃ ಭವವಾಗ್ಭವತಿ, ಪುನಃ ಸಂಸಾರಕ್ಕೆ ಅವನು ಬರೋದಿಲ್ಲ ಅಂತೇಳಿ ಅಂತಕ್ಕಂಥ ಒಂದು ವಿಚಾರವನ್ನು ವಿಷ್ಣು ತೀರ್ಥರು ಹೇಳ್ತಾರೆ. ಆದ್ದರಿಂದ ಎಷ್ಟು ಅರ್ಥ ಆಗ್ತದೆ ಪರವಾಗಿಲ್ಲ, ಅಷ್ಟು ಅರ್ಥ ಮಾಡಿಕೊಳ್ಳಿ. ನಮ್ಮಲ್ಲಿ ಕೆಲವು ಒಳ್ಳೆ ಜಿಜ್ಞಾಸು ಶ್ರೋತೃಗಳಿದ್ದಾರೆ, ಪುರುಷರೆಲ್ಲ ಸ್ತ್ರೀಯರು ಇದ್ದಾರೆ. ಅವರು ತಮಗೆ ಬಂದ ಸಂಶಯ ಮರುದಿವಸ ಫೋನ್ ಮಾಡಿಯೋ ವಾಟ್ಸಪ್ನಲ್ಲಿಯೋ ಅದರ ವಿವರಣೆಯನ್ನು ಕೇಳಿಕೊಂಡು ಸಂಶಯವನ್ನು ದೂರ ಮಾಡಿಕೊಳ್ತಾ ಇದ್ದಾರೆ. ಬಹಳ ಸಂತೋಷದ ಸಂಗತಿ. ಈಗ ವೇದಗಳು ನಿತ್ಯ, ಅಪೌರುಷೇಯ, ಸ್ವತಃ ಪ್ರಮಾಣ ಇತ್ಯಾದಿ ವೇದಗಳ ಬಗ್ಗೆ ಹೇಳಿದ ನಂತರ ಎಷ್ಟು ಪ್ರತಿಪಕ್ಷಿಗಳಿದ್ದಾರೆ, ಟೀಕಾರಾಯರು ಅದೆಲ್ಲರನ್ನೂ ಸಂಗ್ರಹ ಮಾಡಿ ಅವರ ವಿಚಾರಗಳಲ್ಲಿರುವ ನ್ಯೂನತೆಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಶಬ್ದೋಚ್ಚಾರಣೆ, ವರ್ಣಗಳು, ಶಬ್ದಗಳು ಉಚ್ಚಾರಣೆ ಆದಮೇಲೆ ಹೊರಟೋಗ್ಬಿಡ್ತವೆ. ಆದ್ದರಿಂದಾಗಿ ವೇದ ಹೇಗೆ ನಿತ್ಯ ಅಂತಕೊಂಡಂಥ ವಿಚಾರದಿಂದ ಪ್ರಾರಂಭವಾಗಿ ವೈಯಾಕರಣಿಗಳ, ನೈಯಾಯಿಕರ ವಿಚಾರ ಸರಣಿಯನ್ನು ದೂರೀಕರಿಸಿದ ನಂತರ 2 ದಿನಗಳಿಂದ ವೈಶೇಷಿಕರ ವಿಚಾರ ನಡೆದಿದೆ. ವೈಶೇಷಿಕರು ಹೇಳ್ತಾರೆ, ಆ ನಿನ್ನಿನ ದೇವದತ್ತನೇ ಇವನು, ನಿನ್ನಿನ ವ್ಯಕ್ತಿಯೇ ಇವನು ಅಂತ ನೀವೇನು ಹೇಳ್ತೀರಿ? ಇದನ್ನು ಈ ಸ್ವಯಂ ದೇವದತ್ತ ಅಂತನ್ನೋ ಪ್ರತ್ಯಭಿಜ್ಞಾ, ಇದಕ್ಕೆ ಪ್ರತ್ಯಭಿಜ್ಞಾ ಅಂತಂತಾರೆ. ನಿನ್ನಿನವನೇ ಇವನು ಅಂತೇಳಿ ತಿಳಿದುಕೊಳ್ಳುವುದಕ್ಕೆ ಇದು ಸರಿಯಲ್ಲ. ನಿನ್ನಿನ ದೇವದತ್ತ ಬೇರೆ, ನಿನ್ನಿನ ಮಗ ಬೇರೆ, ಇವತ್ತಿನ ಮಗ ಬೇರೆ. ಹೀಗೆ ನಿನ್ನಿನ ಮಗನಿಗೆ 10
10 ವರ್ಷ 2 ತಿಂಗಳು 3 ದಿವಸ ಆಗಿತ್ತು. ಇವತ್ತು ಅವನಿಗೆ 4 ದಿವಸ ಆಗಿದೆ. ಒಂದು ದಿವಸ ದೊಡ್ಡವನಾಗಿದ್ದಾನೆ. ಅವನೇ ಇವನೇ ಹೇಗಾಗ್ತಾನೆ? ಅಂತನ್ನುವ ಲಾಜಿಕಲ್ ವಾದವನ್ನು ತೆಗೆದು ಪೃಥ್ವಿಯ ಪರಿಮಾಣಗಳು ಅಂತೇನಿವೆ, ಪೃಥ್ವಿಗೆ ಸಂಬಂಧಿಸಿದ ಪರಮಾಣುಗಳು ಪಾಕದಿಂದ, ಅಂದರೆ ಜೋರಾದ ಮಳೆ, ಗಾಳಿ, ಬಿಸಿಲಿನಿಂದ ಸವೆದು ಹೋಗಿಬಿಡ್ತವೆ ಮತ್ತು ಹೊಸದಾಗಿ ಹುಟ್ಟಿ ಬರ್ತವೆ. ಆದ್ದರಿಂದಾಗಿ ಈ ಪ್ರತಿಭಿಜ್ಞೆಯನ್ನು ಇಟ್ಟುಕೊಂಡು ನೀವು ವರ್ಣನಿತ್ಯತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ವಾದವನ್ನು ಪ್ರಾರಂಭ ಮಾಡಿದಾಗ ನಾವು ಅವರಿಗೆ, ನೀವು ಕ್ಷಣಿಕವಾದಿಗಳಾದರೆ ನಿಮಗೂ ನಾಸ್ತಿಕರಾದ ಬೌದ್ಧರಿಗೂ ಅಂತರ ಉಳಿಯೋದಿಲ್ಲ. ಬೌದ್ಧವಾದದಂತೆ ನಿಮ್ಮ ವಾದವೂ ಕೂಡ ಅಶಾಸ್ತ್ರೀಯ, ವೇದ ಪ್ರಮಾಣದಿಂದ ಬಹಿರ್ಭೂತವಾಗಿರತಕ್ಕಂಥದ್ದು. ಆದ್ದರಿಂದ ನೀವು ವಾದಿಗಳು ಆಗೋದಿಲ್ಲ ಅಂತ ಹೇಳ್ತಾ, ನೀವು ಪಾರ್ಥಿವ ಪರಿಣಾಮಗಳನ್ನು, ಪರಮಾಣುಗಳನ್ನು ಕ್ಷಣಿಕ ಅಂತ ಹೇಳ್ತೀರಿ, ಬೌದ್ಧರು ಕೂಡ ಕ್ಷಣಿಕ ಅಂತ ಹೇಳ್ತಾರೆ. ಆದ್ದರಿಂದ ನೀವಿಬ್ಬರು ಬರೇ ಅಂತ ತಿಳ್ಕೊಂಡಂತ ಹೇಳಿ ನಾವು ಅವರಿಗೆ ಹೇಳಿದಾಗ ಅವರು ತಿರುಗಿ ವಾದ ಮಾಡ್ತಾರೆ. ನಿನ್ನೆ ದಿವಸದ ಸಂದರ್ಭದಲ್ಲಿ ಅವರ ವಾದ ಏನಿತ್ತು ಅಂತ ತಿಳ್ಕೊಂಡಂತಂದರೆ, ನಾವು ಪಾರ್ಥಿವ ಪರಮಾಣು ಅಷ್ಟೇ ಕ್ಷಣಿಕ ಅಂತ ಹೇಳ್ತೇವೆ, ಉಳಿದದ್ದು ನಿತ್ಯ ಅಂತ ಹೇಳ್ತೇವೆ. ನಾವು ಒಪ್ಪೋ 7 ಪದಾರ್ಥಗಳಲ್ಲಿ ದ್ರವ್ಯ ಬಿಟ್ಟು ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವ ಇವುಗಳನ್ನು ನಿತ್ಯ ಅಂತ ಹೇಳ್ತೇವೆ. ವಾಯುವ್ಯ ಜಲೀಯ ಪರಮಾಣುಗಳನ್ನು ನಿತ್ಯ ಅಂತ ಹೇಳ್ತೇವೆ ಅಂತನ್ನುವ ವಾದವನ್ನು ಮುಂದಿಟ್ಟರು. ಅದಕ್ಕೆ ಟೀಕಾಕೃತ್ಪಾದರು ಅವೆಲ್ಲೂ ಕೂಡ ದ್ರವ್ಯಾಂತರ್ಗತವೇ, ಆದ್ದರಿಂದಾಗಿ ದ್ರವ್ಯ ಕ್ಷಣಿಕ, ಆದ್ದರಿಂದ ಅವು ಕ್ಷಣಿಕವೇ. ಆದ್ದರಿಂದ ನಿಮಗೂ ಬೌದ್ಧರಿಗೂ ಅಂತರ ಇಲ್ಲ ಅಂತ ಅನ್ನೋದನ್ನು ಅವರಿಗೆ ತಿಳಿಸಿಕೊಟ್ಟಿದ್ದಾರೆ. ಆಗ ಮತ್ತೆ ವೈಶೇಷಿಕರು ಅಂದರೆ ಎಷ್ಟು ಸೂಕ್ಷ್ಮವಾಗಿ ಶಾಸ್ತ್ರದಲ್ಲಿ ವಿಚಾರ ಮಾಡ್ತಾರೆ. ಈ ವಾದಗಳಿಗೆ ಉತ್ತರ ಕೊಡಲಿಲ್ಲ ಅಂತ ತಿಳ್ಕೊಂಡಂತಂದರೆ ನಿನ್ನೆ ಇದ್ದ ಮಗನೇ ಇವತ್ತಿನ ನನಗಿದ್ದಾನೆ ಅಂತ ತಿಳ್ಕೊಂಡಂತ ಅನ್ನೋದು ಕಠಿಣವಾಗ್ತದೆ ಲಾಜಿಕಲ್ ಆಗಿ. ವ್ಯವಹಾರದಲ್ಲಿ ಇದೆ. ಆದರೆ ಈ ಶಾಸ್ತ್ರೀಯರು ಹೇಳ್ತಾರೆ, ನಮಗೆ ಬೌದ್ಧಿಕವಾಗಿ ಭ್ರಮ ಮಾಡಿಬಿಡ್ತಾರೆ. ಹೇಳಿದ್ರಲ್ಲ, ನಿನ್ನೆ ನನ್ನ ಮಗನಿಗೆ, ನಿಮ್ಮ ಮಗನಿಗೆ 10 ವರ್ಷ 3 ತಿಂಗಳು 3 ದಿವಸ ಆಗಿತ್ತು, ಇವತ್ತು ಅವನು 4ನೇ ದಿವಸದವನು, 1 ದಿವಸ ದೊಡ್ಡವನಾಗಿದ್ದಾನೆ, ಅವನೇ ಹೇಗಾಗ್ತಾನೆ ಅಂತಿಕೊಂಡು ತನ್ನುವಷ್ಟು ಕೂಡ ಈ ಲಾಜಿಕಲ್ ಥಿಂಕಿಂಗ್ ಸ್ವಲ್ಪ ಮುಂದೆ ಹಿಂದೆ ಹೋಗ್ತಾ ಇರ್ತಾರೆ. ಅವರಿಗೆ ಆಕ್ಷೇಪ ಮಾಡಿದ್ದಕ್ಕೆ ಅವರು ನಮಗೆ ತಿರುಗಿ ಹೇಳ್ತಾರೆ, ನೀವು ಸಿದ್ಧಾಂತಿಗಳೇನು ಹೇಳ್ತಾ ಇದ್ದೀರಿ, ನೀವು ಹೇಳುವ ಕ್ಷಣಿಕ, ಬೌದ್ಧರು ಕ್ಷಣಿಕ ಅಂತ ಹೇಳ್ತಾರೆ, ನೀವು ಕ್ಷಣಿಕ ಅಂತಂತ ಹೇಳ್ತೀರಿ. ನಮಗೂ ಮತ್ತು ಬೌದ್ಧರಿಗೂ ಕ್ಷಣಿಕದಲ್ಲಿ ಅಂತರ ಇದೆ. ನಮ್ಮ ಕ್ಷಣಿಕದ ಪರಿಭಾಷೆಯ ಅಂತರ ಇದೆ, ಅವರ ಕ್ಷಣಿಕಕ್ಕೂ ಅಂತರ ಇದೆ. ಕಾಲಗಳಲ್ಲಿ ಪೂರ್ವಕಾಲ, ಪರಕಾಲ ಅಂತಕೊಂಡು ಅಂತ ಹೇಳಿ ವಿಭಾಗ ಮಾಡಲಿಕ್ಕೆ ಬರ್ತಾರೆ. ಹೇಗೆ ಈ ಸೆಕೆಂಡು, ಇದರ ಹಿಂದಿನ ಸೆಕೆಂಡು ಇದೆ, ಇದರ ಮುಂದಿನ ಸೆಕೆಂಡು ಕೂಡ ಇದೆ. ಈ ಸೆಕೆಂಡು, ಈ ಸೆಕೆಂಡು, ಈ ಸೆಕೆಂಡು 3ಗಳಲ್ಲಿ ವಿಭಾಗ ಮಾಡಲಿಕ್ಕೆ ಬರ್ತಾರೆ. ಆದರೆ
ಆ ಸೆಕೆಂಡ್ನಲ್ಲಿಯೂ ಕೂಡ 1/10ನೇ ಅಂಶ, 1/16ನೇ ಅಂಶ, 1/20ನೇ ಅಂಶ, 1/32ನೇ ಅಂಶಕ್ಕೆ ಹಿಂದಕ್ಕೆ ಹೋದಂತೆ ಅತಿ ಸಣ್ಣ ಸೆಕೆಂಡ್, ಯಾವುದಕ್ಕೆ ಹಿಂದೂ ಕೂಡ ಮತ್ತು ಮುಂದೂ ಇಲ್ಲ. ಅದಕ್ಕೆ ಪೂರ್ವ ಅಪರ ಕಾಲ ವಿಕಲ ಅಂತ ಕರೀತಾರೆ. ಪೂರ್ವಕಾಲ ಮತ್ತು ಪರಕಾಲವೂ ಕೂಡ ವಿಭಾಗ ಮಾಡಲಾರ್ದಷ್ಟು ಸಣ್ಣ ಸೆಕೆಂಡ್ ಏನಿದೆ, ಅತ್ಯಂತ ಅನುರೂಪವಾದ ಸೆಕೆಂಡ್ ಅಂತೇನಿದೆ, ಆ ಸೆಕೆಂಡಿಗೆ ನಾವು ಕ್ಷಣಿಕ ಅಂತ ಕರೀತೇವೆ. ಟೀಕಾಕೃತ್ಪಾದರು ಹೇಳ್ತಾರೆ, ಪೂರ್ವ ಅಪರ ಕಾಲ ವಿಕಲ ಕಾಲ ಭರ್ತಿತ್ವಂ ಕ್ಷಣಿಕತ್ವಂ. ಇದು ಬೌದ್ಧರ ವಾದ. ಯಾವ ಕಾಲ ವಿಭಾಗ ಮಾಡ್ಲಿಕ್ಕೆ ಬರೋದಿಲ್ಲ ಅದು ಕ್ಷಣಿಕತ್ವ ಅಂತ ಅವರ ವಾದ. ವೈಶೇಷಿಕರ ಪ್ರಕಾರ ಆಶುತ್ತರ ವಿನಾಶಿತ್ವ ಬೇಗನೆ ಇರ್ತದೆ ಎನ್ನು ಕೊಟ್ಟು. ಗಾಳಿ ಬೀಸ್ತಾ ಇದೆ, ಮಣ್ಣಿನ ಕಣ ಹಾರಿ ಹೋಯ್ತು, ಹೆಂಟೆಯಲ್ಲಿ ಒಂದು ಕಣ ಹೋಯ್ತು, ಇನ್ನೊಂದು ಜೋರಾಗಿ ಮಳೆ ಆಯಿತು, ಕಣಗಳಲ್ಲಿ ವಿಭಕ್ತ ಅದು ದೂರ ಆಗಿಬಿಟ್ಟು ಒಂದಕ್ಕೊಂದು ಎಲ್ಲ ವಿನಾಶ. ಆಶುತ್ತರ ಬೇಗನೆ ಯಾವುದು ವಿನಾಶವಂತದೆ ಅದಕ್ಕೆ ನಾವು ಕ್ಷಣಿಕ ಅಂತಂತೇವೆ. ಅಥವಾ ಇನ್ನೂ ಅದನ್ನು ಬಿಡಿಸಿ ಹೇಳಬೇಕು ಅಂತ ತಿಳ್ಕೊಂಡಂತಂದರೆ, ಬೌದ್ಧರ ಪ್ರಕಾರ ಸೂಕ್ಷ್ಮ ಏಕಕ್ಷಣ ವೃತ್ತಿತ್ವ ದ್ರವ್ಯಗಳಿಗಿದೆ, ಎರಡನೇ ಕ್ಷಣದಲ್ಲಿ ಅದಕ್ಕಿಲ್ಲ. ನಮ್ಮಲ್ಲಿ ಬೇಗನೆ ವಿನಾಶ ಅಂತ ಅನ್ನೋದಕ್ಕೋಸ್ಕರ ಗಾಳಿ ಬೀಸಬೇಕು, ಸ್ವಲ್ಪ ಅದು ಬೇರೆ ಆಗಬೇಕು, ಹಾರಬೇಕು, ವಿನಾಶವನ್ನು ಅನ್ಬೇಕು. ತ್ರಿಕ್ಷಣ ವೃತ್ತಿತ್ವ, 3 ಕ್ಷಣಗಳಲ್ಲಿ ಇರೋದಕ್ಕೆ ನಾವು ಕ್ಷಣಿಕ ಅಂತಂತೇವೆ. ಅವರು ಪೂರ್ವಾಪರವಿಲ್ಲ ವಿಕಲವಾದ ಕ್ಷಣಕ್ಕೆ, ಅಂದರೆ ಯಾವುದರಲ್ಲಿ ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ, ಆ ಒಂದು ಆಟಮ್ ಕಾಲ ಅಂತಕೊಂಡಂತೇನಿದೆ, ಬೌದ್ಧರು ಅದಕ್ಕೆ ಕ್ಷಣಿಕ ಅಂತ ಕರೀತಾರೆ. ವೈಶೇಷಿಕರಾದ ನಾವು, ವೈಶೇಷಿಕರ ಪೂರ್ವಪಕ್ಷನ ಹೇಳ್ತಾ ಇದ್ದೀನಿ, ನಾವು ತ್ರಿಕ್ಷಣ ವೃತ್ತಿತ್ವ ಹೇಳ್ತೇವೆ ದ್ರವ್ಯಗಳಿಗೆ. ಆದ್ದರಿಂದಾಗಿ ಕ್ಷಣಿಕ ಅಂತನ್ನುವ ಪ್ರಮೇಯದಲ್ಲಿ ನಮಗೂ ಮತ್ತು ಬೌದ್ಧರಿಗೂ, ಅಂದರೆ ವೈಶೇಷಿಕರಿಗೂ ಬೌದ್ಧರಿಗೂ ಆ ಪ್ರಮೇಯ ವಿಷಯದಲ್ಲಿ ವಿವಾದ ಇದ್ದದ್ದರಿಂದಾಗಿ ಈ ವಿವಾದ ಮತಭೇದ ಇರೋದರಿಂದಾಗಿ ಬೌದ್ಧರು ಬೇರೆ, ನಾವು ಬೇರೆ, ನಮ್ಮನ್ನು ಬೌದ್ಧರ ಜೊತೆಗೆ ಸೇರಿಸಬೇಡಿ ಅಂತ ವೈಶೇಷಿಕರು ಹೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಇಲ್ಲ ಮತ್ತು ಬೌದ್ಧರ ಕ್ಷಣಿಕವಾದವನ್ನು ನೀವು ಖಂಡನೆ ಮಾಡ್ತೀರಿ. ಅದನ್ನು ಹೇಗೆ ಖಂಡನೆ ಮಾಡ್ತೀರಿ? ಇಲ್ಲ ಮತ್ತು ನಾವು ಹೇಳ್ತೇವೆ, ಜೋರಾಗಿ ಗಾಳಿ ಬೀಸಿತು, ಮಣ್ಣಿನ ಆ ಒಂದು ಒಣಗಿನ ಮಣ್ಣಿನ ಹೆಂಟೆ ಒಂದು ಪರಮಾಣು ಹೊರಗೆ ಬಿತ್ತು, ಹಾರಿತು, ವಿನಾಶವಾಯಿತು. ಇಂಥ ಸಂದರ್ಭದಲ್ಲಿ ಆ ಮೊದಲು ಬೇರೆಯಾದ ಕಾಲ ಅಂತ ತಿಳ್ಕೊಂಡಂತೇನಿದೆ, ಸೋಯಂ ಕಾಲ ಅಂತ ತಿಳ್ಕೊಂಡಂತ ಹೇಳಿ, ಆ ಕಾಲವೇ ಈ ಕಾಲ ಅಂತ ತಿಳ್ಕೊಂಡಂತೇಳಿ ಅನ್ನು ಆಶುತ್ತರದಲ್ಲಿಯೂ ಕೂಡ ಆ ಕಾಲದ ವಿಭಾಗ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದಾಗಿ ಪ್ರತ್ಯಭಿಜ್ಞಾದಿಂದ ನಾವು ಅವರ ಪರಿಭಾಷೆಗೂ ನಮ್ಮ ಪರಿಭಾಷೆಗೂ ಅಂತರ ಹೇಳ್ತೇವೆ ಅಂತ ವೈಶೇಷಿಕರು ಹೇಳಲಿಕ್ಕೆ ಪ್ರಯತ್ನ ಮಾಡಿದಾಗ ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ನಿಮ್ಮ ವಾದ ಸರಿಯಲ್ಲ. ಯಾಕೆ ಅಂತಿಕೊಂಡಂತಂದರೆ ಏಕಕ್ಷಣ ವೃತ್ತಿತ್ವ, ತ್ರಿಕ್ಷಣ ವೃತ್ತಿತ್ವ ಅಥವಾ ಆಶುತರ ವಿನಾಶಿತ್ವ ನಿಮಗೂ ಮತ್ತು ಬೌದ್ಧರಿಗೂ
ತಾತ್ವಿಕವಾದ ವಿಷಯದಲ್ಲಿ ಭೇದ ಇರಬಹುದು. ಆದರೆ ನಿಮ್ಮ ಕ್ಷಣದ ಒಂದು ಸಣ್ಣ ಪಾರ್ಟಿಕಲ್ ಅಂತೇನಿದೆ, ಸ್ವಯಂ ಕಾಲ ಅಂತ ತಿಳ್ಕೊಂಡಂತನ್ನೋ ಒಂದು ಪ್ರತ್ಯಭಿಜ್ಞೆ ಇಂದ ನೀವು ಬೌದ್ಧರ ಕ್ಷಣದಿಂದ ನಮ್ಮ ಕ್ಷಣ ಬೇರೆ ಅಂತಿಕೊಂಡಂತೆ ಸಾಧಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಪ್ರತ್ಯಭಿಜ್ಞೆಯು ಸೂಕ್ಷ್ಮವಾದ ಕಾಲದ ವ್ಯತ್ಯಾಸವನ್ನು ಗ್ರಹಿಸಲು ಸಮರ್ಥವಾಗುವುದಿಲ್ಲ. ನಿನ್ನಿನ ಮಂತ್ರ ಇವತ್ತು ಹೇಳಿದ್ದಾನೆ ನಾವು ಗ್ರಹಣ ಮಾಡ್ಬೋದು. ನಿನ್ನಿನ ಆ ಸೆಕೆಂಡ್ ಅಂತರದಲ್ಲಿ, ಆ ಸೆಕೆಂಡ್ ಈ ಸೆಕೆಂಡ್ ನಂತರ ಆ ಸೂಕ್ಷ್ಮ ಸೆಕೆಂಡ್ ಈ ಸೆಕೆಂಡ್ ಅಂತನ್ನೋದನ್ನು ಪ್ರತಿಭಿಜ್ಞೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ನೀವು ವಾದವಿದ್ದರೂ ಕೂಡ ನೀವು ಸೌಗತರಿಂದ ಬೌದ್ಧರಿಂದ ಬೇರೆಯಾದ ಕ್ಷಣಿಕತ್ವವನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ ಮತ್ತು ಸೂಕ್ಷ್ಮ ಕಾಲವನ್ನು ಪ್ರತಿಭಿಜ್ಞೆ ಸ್ವೀಕಾರ ಮಾಡೋದಿಲ್ಲ. ಅದರಿಂದಾಗಿ ಪ್ರತ್ಯಭಿಜ್ಞೆಯಿಂದ ನೀವು ಅವರ ಕ್ಷಣಿಕತ್ವವನ್ನು ನಿರಾಕರಣೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಬಿಟ್ಕೊಂಡು ನಿಮ್ಮ ಮತ್ತು ಬೌದ್ಧರ ಸಂದರ್ಭ ಬಿಟ್ಕೊಂಡು ನೀವು ನಮಗೇನು ಹೇಳಿದಿರಿ? ಪ್ರತ್ಯಭಿಜ್ಞಾದಿಂದ ವರ್ಣ ನಿತ್ಯತ್ವ ಹೇಳಲಿಕ್ಕೆ ಬರೋದಿಲ್ಲ ಅಂತಕೊಂಡಂತ ಹೇಳಿದ್ರಿ. ಅದಕ್ಕೆ ನೀವೇನು ಹೇಳ್ತೀರಿ ಅಂತ ತಿಳ್ಕೊಂಡಂತಂದರೆ, ದೇವದತ್ತನ ಶರೀರ ಇದು ಪೃಥ್ವಿಯ ಅಂಶದಿಂದ ತಯಾರಾಗಿದೆ. ಪಾರ್ಥಿವ ಪರಮಾಣುಗಳು ಆಶುತರ ವಿನಾಶಿಯಾದ್ದರಿಂದಾಗಿ ನಿನ್ನಿನ ದೇವದತ್ತನಿಗೂ ದೇವದತ್ತನಿಗೂ ಸಾಕಷ್ಟು ಅಂತರ ಇರೋದರಿಂದಾಗಿ ಪ್ರತ್ಯಭಿಜ್ಞೆ ಹೇಳಲಿಕ್ಕೆ ಬರೋದಿಲ್ಲ. ಪ್ರತ್ಯಭಿಜ್ಞೆಯಿಂದ ನೀವು ಅದೇ ದೇವದತ್ತ ಇವನು ಅಂತಿಕೊಂಡು ಸಾಧಿಸ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಪ್ರತ್ಯಭಿಜ್ಞಾ ಮಿಥ್ಯಾ ಅಂತ ತಿಳ್ಕೊಂಡಂತ ಹೇಳಿ ನೀವು ನಮಗೆ ನಮ್ಮ ಪ್ರತ್ಯಭಿಜ್ಞೆಯನ್ನು ಮಿಥ್ಯಾ ಅಂತ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ. ಆದರೆ ನೀವು ಬೌದ್ಧರಿಂದ ನಿಮ್ಮ ಅಸ್ತಿತ್ವವನ್ನು ಪ್ರತ್ಯೇಕ ಸಾಧಿಸಲಿಕ್ಕೆ ಅಸಮರ್ಥರಾಗಿದ್ದೀರಿ. ಆನಂತರ ಪಾರ್ಥಿವ ಪರಮಾಣು ಆಶುತರ ವಿನಾಶಿತ್ವದ ಬೇಗನೆ ಪರಮಾಣು ನಾಶವಾಗೋದ್ರಿಂದಾಗಿ ಸ್ವಯಂ ದೇವದತ್ತ ಅಂತಿಕೊಂಡಂತೇಳಿ ಪ್ರತ್ಯಭಿಜ್ಞೆಯನ್ನು ಮಿಥ್ಯಾ ಅಂತ ತಿಳ್ಕೊಂಡಂತೇಳಿ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ. ಪ್ರತ್ಯಭಿಜ್ಞಾನೇ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದಾಗಿ ನಮ್ಮ ಪ್ರತ್ಯಭಿಜ್ಞೆಯನ್ನು ಮಿಥ್ಯಾ ಅಂತ ಹೇಳಿ ಹೇಳ್ತೀವಿ. ಆದ್ದರಿಂದಾಗಿ ನೀವು ನಮ್ಮ ವರ್ಣನಿತ್ಯತ್ವವನ್ನು ಪ್ರತ್ಯಭಿಜ್ಞೆಯಿಂದ ನಾವು ಹೇಳುವ ವರ್ಣನಿತ್ಯತ್ವವನ್ನು ನೀವು ಅಲ್ಲಗಳಲಿಕ್ಕೆ ಬರೋದಿಲ್ಲ. ಸ್ವಯಂ ದೇವದತ್ವ ಅಂತ ಅನುಭವ ನಮಗಿದೆ. ತರ್ಕ ಭೇದಗೆ ಇಟ್ಬಿಡಿ, ಅನುಭವ ನಮಗಿದೆ. ನಿನ್ನಿನ ಮಂತ್ರವೇ ಇವತ್ತು ನಾನು ಹೇಳಿದ್ದೇನೆ ಅಂತ ಅನುಭವ ನನಗಿದೆ. ನಿನ್ನಿನ ವಿಷ್ಣು ತತ್ವದ ಮುಂದಿನ ಭಾಗ ನಾನು ಹೇಳ್ತಾ ಇದ್ದೇನೆ ಅಂತ ಅನುಭವ ನಿಮಗೂ ಇದೆ, ನನಗೂ ಇದೆ. ಆದ್ದರಿಂದಾಗಿ ಈ ಪ್ರತ್ಯಭಿಜ್ಞೆ ಸ್ವಯಂ ದತ್ವ ಪ್ರತ್ಯಭಿಜ್ಞೆಯನ್ನು ಆಧಾರವಾಗಿಟ್ಟುಕೊಂಡು ಸ್ವಯಂ ಗಕಾರ ನಿನ್ನೆ ಹೇಳಿದ ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ಅಗ್ನಿಯಲ್ಲಿರ್ತಕ್ಕಂಥ ಗಗ್ಗ ಅಂತೇನಿದೆ ಅದೇ ಗ ಇವತ್ತು ಉಚ್ಚಾರಣೆ ಮಾಡಿದ್ದಾರೆ ಅಂತ ಹೇಳಿ ನೀವು ಸ್ವಯಂ ಪರಮಾಣು ಸ್ವಯಂ ಆಕಾಶ ಆಕಾಶಗುಣಕವಾದ್ದರಿಂದಾಗಿ ಸ್ವಯಂ ಗಕಾರ ಅನ್ನೋ ವಿಚಾರವನ್ನು ಇಟ್ಟುಕೊಂಡು ನೀವು ವರ್ಣನಿತ್ಯತ್ವವನ್ನು ಹೇಳುತ್ತೀರಿ. ಆದರೆ ನಾವು ಪರಮಾಣುಗಳಲ್ಲಿ ಇರ್ತಕ್ಕಂಥ ಆ ಸೂಕ್ಷ್ಮ ವಿಚಾರವನ್ನು ಪ್ರತ್ಯಭಿಜ್ಞೆಗೆ ತೆಗೆದುಕೊಂಡಾಗ ನೀವೇನು ಹೇಳಿದ್ರಿ? ಪರಮಾಣು ಇದು ಅತೀಂದ್ರಿಯವಾದ್ದರಿಂದಾಗಿ ಅಲ್ಲಿ ಪ್ರತ್ಯಭಿಜ್ಞೆ ಇಟ್ಟುಕೊಂಡು ಬೌದ್ಧರಿಂದ ನಿಮ್ಮ ಕ್ಷಣಿಕತ್ವವನ್ನು ಬೇರೆ ಹೇಳಿಕ್ಕೆ ಬರೋದಿಲ್ಲ ಅಂತಂದಿದ್ದೀರಿ. ಅಲ್ಲಿ ನೀವು ಪರಮಾಣುವನ್ನು ಆಕಾಶ ಪರಮಾಣುಗಳನ್ನು ವಾಯವ್ಯ ಪರಮಾಣುಗಳನ್ನು ಅತೀಂದ್ರಿಯ ಅಂತಿಕೊಂಡಂತೇಳಿ ಹೇಳಿ ನನ್ನ ಬಾಯಿಯನ್ನು ಮುಚ್ಚಿಸ್ಲಿಕ್ಕೆ ಪ್ರಯತ್ನ ಮಾಡಿದಿರಿ. ನಿಮ್ಮಲ್ಲಿಯೂ ಕೂಡ ಆಕಾಶದಲ್ಲಿ
ಆಕಾಶದ ಪರಮಾಣು ನಿತ್ಯ ಅಂತ ಹೇಗೆ ಸಾಧನೆ ಮಾಡ್ತೀರಿ? ಅತೀಂದ್ರಿಯಲ್ಲ. ಸ್ವಯಂ ಗಕಾರ ಅಂತಿಕೊಂಡು ಅಂತೇಳಿ ಶಬ್ದ ಗುಣದಿಂದ ಆಕಾಶದ ನಿತ್ಯತ್ವವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀರಿ ಸಿದ್ಧಾಂತಿಗಳು. ಇಂಥ ನೀವು ಆಕಾಶ ಪರಮಾಣು ಅತೀಂದ್ರಿಯವಾದ್ದರಿಂದಾಗಿ ಆವಾಗ ಸ್ವಯಂ ಅಂತನ್ನುವ ಅದೇ ಗ ಉಚ್ಚಾರಣೆ ಅಂತಕೊಂಡಂತಕ್ಕಂಥ ಕ್ರಮವನ್ನು ಹೇಗೆ ಸಾಧಿಸ್ತೀರಿ? ನೀವಾದರೂ ಕೂಡ ಆಕಾಶದ ನಿತ್ಯತ್ವವನ್ನು ಹೇಗೆ ಸಾಧಿಸ್ತೀರಿ? ನಿಮಗೂ ಸಾಧಿಸ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ವರ್ಣ ನಿತ್ಯತ್ವ ಇದು ಸರಿಯಲ್ಲ. ಬಹಳ ಸೂಕ್ಷ್ಮ ವಿಚಾರ ಮಾಡಿದೆ. ಯಾಕೆ ಅಂತಿಕೊಂಡಂತಂದರೆ ಆಕಾಶ ನಿತ್ಯ ಅಂತಿಕೊಂಡಂತ ಹೇಳುವಾಗ ಆಕಾಶದಲ್ಲಿರುವ ಸೂಕ್ಷ್ಮಾಂಶ ನಂತರ ನೋಡಿದ ಸೂಕ್ಷ್ಮಾಂಶ ಅವೆರಡು ಒಂದೇ ಅಂತಕೊಂಡಂತ ಹೇಳಿ ನಾವು ಸ್ವಯಂ ಗಕಾರ ಅಂತಕೊಂಡಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದಕ್ಕೆ ನಮ್ಮನ್ನು ಇಲ್ಲಿ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ವೈಶೇಷಿಕರು. ನೀವು ಪರಮಾಣು ಅತೀಂದ್ರಿಯ ಅಂತ ಹೇಳಿದ್ದೀರಿ. ಅತೀಂದ್ರಿಯವಾದ್ದರಿಂದ ಅದು ಪ್ರತ್ಯಭಿಜ್ಞೆಗೆ ಅದೇ ಇದು, ಇಂದ್ರಿಯಗಮ್ಯವಾಗಿದ್ದರೆ ಅದೇ ಇದು ಅಂತ ಹೇಳ್ಬೋದು. ನಿನ್ನೆ ಕೇಳಿದ ಮಂತ್ರವನ್ನು ಕಿವಿಗೆ ಅದು ಕೇಳಿಸಿದ್ದರಿಂದಾಗಿ ಅದೇ ಪುನಃ ಕೇಳಿಸಿದಾಗ ಅದು ಅತೀಂದ್ರಿಯವಾಗಲಿಲ್ಲ, ಅದು ಇಂದ್ರಿಯಗಮ್ಯವಾಯಿತು. ಇಲ್ಲಿ ಸೂಕ್ಷ್ಮವಾದ ವರ್ಣ ಅಥವಾ ಆಕಾಶದ ಪರಮಾಣು ಇದು ಅತೀಂದ್ರಿಯವಾದ್ದರಿಂದಾಗಿ ಅಲ್ಲಿ ಅದೇ ಗಕಾರ ಇದು ಸ್ವಯಂ ಗಕಾರ, ಸ್ವಯಂ ಕ್ಷಣ, ಸ್ವಯಂ ಆಕಾಶ ಪರಮಾಣು ಅಂತ ಹೇಗೆ ಪ್ರತ್ಯಭಿಜ್ಞೆಯಿಂದ ಸಾಧಿಸದ ನಿತ್ಯತ್ವ ಸಾಧಿಸಲಿಕ್ಕೆ ಸಾಧ್ಯ ಇದೆ ನಿಮ್ಮ ಕಡೆಯಿಂದ? ಯಾಕೆ ನೀವು ಬೌದ್ಧರ ವಿಷಯದಲ್ಲಿ ಹೇಳಿದ್ದೀರಿ, ಪರಮಾಣುವಿನ ವಿಷಯದಲ್ಲಿ ಪ್ರತ್ಯಭಿಜ್ಞೆ ಮಾಡಲಿಕ್ಕೆ ಬರೋದಿಲ್ಲ, ಪರಮಾಣು ಅತೀಂದ್ರಿಯ ಅಂತ ತಿಳ್ಕೊಂಡಂತೇಳಿ ನಮ್ಮಿಬ್ಬರಲ್ಲಿ ಸಾಮ್ಯವನ್ನು ಹೇಳಲಿಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ. ನಿಮಗೆ ಉತ್ತರ ಹೇಗೆ ಕೊಡ್ತೀರಿ? ನಿಮಗೂ ಇದೇ ಬಾಧಕವಾಗೋದಿಲ್ಲೇನು? ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಾರೆ, ಇಲ್ಲ ಆಗೋದಿಲ್ಲ. ಹೌದು, ನಮಗೆ ಪರಮಾಣು ಅತೀಂದ್ರಿಯ, ಸೂಕ್ಷ್ಮವಾಗಿರ್ತಕ್ಕಂಥ ಆಕಾಶದಲ್ಲಿ ಬಿಡ್ತಕ್ಕಂಥ ಸೂಕ್ಷ್ಮ ಶಬ್ದ, ಆ ಧ್ವನಿಯ ಆ ಕ್ಷಣ ಈ ಕ್ಷಣದಲ್ಲಿ ಬಹಳ ಸೂಕ್ಷ್ಮ ಅಂತರ ಇದೆ. ನಮಗೆ ಅತೀಂದ್ರಿಯವಾಗಿದ್ದರೂ ಕೂಡ ಯಾರು ತಪಸ್ಸಾಮರ್ಥ್ಯದಿಂದ ಯೋಗಿಗಳಾಗಿದ್ದಾರೆ ಆ ಯೋಗಿಗಳಿಗೆ ಆ ಪರಮಾಣು ಪ್ರತ್ಯಕ್ಷವಾಗಿದೆ. ಅವ್ರಿಗೆ ಅಷ್ಟು ಸೂಕ್ಷ್ಮ ವಿಚಾರವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅವರಿಗೆ ಅದು ಇಂದ್ರಿಯಗಮ್ಯವಾದ್ದರಿಂದಾಗಿ ಅವರ ದೃಷ್ಟಿಯಲ್ಲಿ ಸ್ವಯಂ ಗಕಾರ ಅಂತಿಕೊಂಡು ಇಟ್ಟುಕೊಂಡು ನಾವು ವರ್ಣನಿತ್ಯತ್ವವನ್ನು ಹೇಳ್ತೇವೆ. ಇದಕ್ಕೆ ನೀವು ವೈಶೇಷಿಕರು ನಮ್ಮನ್ನು ಖಂಡನ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ನೀವು ಯೋಗಿಗಳನ್ನು ಒಪ್ಪಿದ್ದೀರಿ. ಯೋಗಿಗಳಿದ್ದಾರೆ, ಸೂಕ್ಷ್ಮವಾದ ದೃಷ್ಟಿ ಅವರಿಗಿದೆ, ಸೂಕ್ಷ್ಮವಾದ ಬುದ್ಧಿ ಅವರಿಗಿದೆ ಅಂತೇಳಿ ಒಪ್ಪಿದ್ದೀರಿ. ಆದ್ದರಿಂದಾಗಿ ಯೋಗಿ ಪ್ರತ್ಯಕ್ಷವಿರುವುದರಿಂದಾಗಿ ಆಕಾಶ ಪರಮಾಣುಗಳಿಗೆ ಆಕಾಶದ ಸೂಕ್ಷ್ಮ ವರ್ಣದ ಸೂಕ್ಷ್ಮ ಧ್ವನಿಯ ಭಾಗಕ್ಕೆ ಅವುಗಳ ವಿಷಯದಲ್ಲಿ ವೇದಗಳನ್ನೇ ಸೂಕ್ಷ್ಮವಾಗಿ ಸ್ವೀಕಾರ ಮಾಡ್ತಾನೆ ಅಂತಂದಮೇಲೆ ಅಂಥ ಯೋಗಿಗಳಿಗೆ ಆ ಪರಮಾಣು ಭಾಗವೂ ಕೂಡ ಇಂದ್ರಿಯಗಮ್ಯವಾದ್ದರಿಂದಾಗಿ ಅವರಿಗೆ ಅದು ಅತೀಂದ್ರಿಯವಲ್ಲವಾದುದರಿಂದಾಗಿ ನಮಗೆ ನಾವು ಪ್ರತ್ಯಭಿಜ್ಞೆಯನ್ನು ಇಟ್ಟುಕೊಂಡು ಅದೇ ಇದು ಅಂತ ತಿಳ್ಕೊಂಡಂತನ್ನುವ ಪ್ರತ್ಯಭಿಜ್ಞೆಯನ್ನು ಇಟ್ಟುಕೊಂಡು ನಮ್ಮ ವರ್ಣನಿತ್ಯತ್ವವನ್ನು ಸಾಧಿಸ್ತೇವೆ. ಆದ್ದರಿಂದ ವೈಶೇಷಿಕರು ನೀವು ನಮಗೆ ದೋಷವನ್ನು ಕೊಡಲಿಕ್ಕೆ ಬರೋದಿಲ್ಲ. ಯಾಕೆ ನೀವು ಕೂಡ ಯೋಗಿಗಳನ್ನು ಒಪ್ಪಿದ್ದೀರಿ, ಇಬ್ಬರಿಗೂ ಸಮ್ಮತವಾಗಿರತಕ್ಕಂಥ ವ್ಯಕ್ತಿಗಳು. ಆದ್ದರಿಂದಾಗಿ ಸೂಕ್ಷ್ಮವಾದ ಕ್ರಮದಲ್ಲಿಯೂ ಕೂಡ ಸೂಕ್ಷ್ಮವಾದ ಕಾಲ, ಆ ಕಾಲವೂ ಕೂಡ ಜ್ಞಾನಿಗಳಿಗೆ ಪ್ರತ್ಯಕ್ಷವಿದ್ದದರಿಂದಾಗಿ ಸ್ವಯಂ ಗಕಾರ ಅಂತಿಕೊಂಡಂತೇಳಿ ಅದೇ ಗಕಾರ ಇದು, ನಿನ್ನ ಉಚ್ಚರಿಸದ್ದೇ ಮಂತ್ರ ಇದು ಅಂತನ್ನುವ ಆ ಪ್ರತ್ಯಭಿಜ್ಞೆ ಅದೇ ಇದು ಅಂತಿಕೊಂಡಂತಕ್ಕಂಥ ತಿಳುವಳಿಕೆ ಬರೋದರಿಂದಾಗಿ ಅದು ನಿತ್ಯ ಅಂತನ್ಲಿಕ್ಕೆ ಅನುಕೂಲವಾಗ್ತದೆ ಅಂತನ್ನುವುದನ್ನು ನೀವು ತಿಳಿದುಕೊಳ್ಳಿ. ನಮ್ಮ ಪ್ರತ್ಯಭಿಜ್ಞೆಯನ್ನು ಮಿಥ್ಯಾ ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ.
ಇದೆಷ್ಟು ವಿಚಾರ ಇವತ್ತು. ಇವು ನೀವು 2-3 ಸಲ ಕೇಳಿದ ಮೇಲೆ ಏನು ನಡೆದಿದೆ ಅಂತ ಅನ್ನೋದು ಗೊತ್ತಾಗ್ತದೆ. ಇವತ್ತಿಷ್ಟೇ. ಪರಮಾಣು ವಿಷಯದ ಪರಿಭಾಷೆಯ ಸಂದರ್ಭದಲ್ಲಿ ನಮಗೂ ಬೌದ್ಧರಿಗೂ ಅಂತರ ಇದೆ ಅಂತ ತಿಳ್ಕೊಂಡಂತ ಹೇಳಿ ನಾವು ಬೌದ್ಧರಿಂದ ಬೇರೆ, ಅದರಿಂದಾಗಿ ನಾವು ಕ್ಷಣಿಕವಾದಿಗಳಲ್ಲ ಅಂತನ್ನುವುದನ್ನು ವೈಶೇಷಿಕರು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಕಾಲದಲ್ಲಿ ಅವರಿಗೆ ಬೌದ್ಧರ ಕ್ಷಣಿಕವಾದದಿಂದ ನಿಮ್ಮ ಕ್ಷಣಿಕವತ್ವವನ್ನು ಬೇರೆ ಮಾಡುವುದಕ್ಕೆ ನೀವು ತೆಗೆದುಕೊಳ್ಳುವ ಆ ಏನು ಪ್ರತ್ಯಭಿಜ್ಞೆ ಇದೆ, ಅಷ್ಟು ಸೂಕ್ಷ್ಮ ಕಾಲ ವ್ಯತ್ಯಾಸವನ್ನು ಪ್ರತ್ಯಭಿಜ್ಞೆ ಸ್ವೀಕಾರ ಮಾಡಲಿಕ್ಕೆ ಅಸಮರ್ಥವಾದ್ದರಿಂದಾಗಿ ಮತ್ತು ಆ ಪರಮಾಣು ಭಾಗ ಅಂತಿಕೊಂಡಂಥದ್ದು ಅತೀಂದ್ರಿಯವಾಗಿದ್ದರಿಂದಾಗಿ ನೀವು ಪ್ರತ್ಯಭಿಜ್ಞೆಯಿಂದ ಬೌದ್ಧರಿಂದ ನಿಮ್ಮ ಕ್ಷಣಿಕ ಬೇರೆ ಇದೆ ಅಂತ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ಆಶುತರ ವಿನಾಶಿತ್ವ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಂತ ಹೇಳಿ ನೀವು ಮತ್ತು ಬೌದ್ಧರು ಒಂದೇ ಅಂತ ತಿಳ್ಕೊಂಡಂತ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡಿದಾಗ, ಒಂದು ಪ್ರತ್ಯಭಿಜ್ಞೆಗೆ ಮಿಥ್ಯಾ ಅಂತ ತಿಳ್ಕೊಂಡು ಹೇಳ್ತಕ್ಕಂಥ ವೈಶೇಷಿಕರು ನಾವೇನು ಆರೋಪ ಮಾಡ್ತಾರೆ ಅದು ಕೂಡ ಸುಳ್ಳು ಅಂತ ತಿಳ್ಕೊಂಡಂತ ಹೇಳಿದಾಗ, ಅವನು ಅತೀಂದ್ರಿಯ ಪರಮಾಣುಗಳಲ್ಲಿರ್ತಕ್ಕಂಥ ಪ್ರತ್ಯಭಿಜ್ಞೆಯನ್ನು ಹೇಗೆ ಸ್ವೀಕಾರ ಮಾಡ್ತೀರಿ ನೀವು ಅಂತಕೊಂಡಂತ ಕೇಳಿದಾಗ, ನಾವು ಯೋಗಿ ಪ್ರತ್ಯಕ್ಷದಿಂದ ಅದನ್ನು ಸ್ವೀಕಾರ ಮಾಡ್ತೇವೆ. ಯೋಗಿ ನಮ್ಮಿಬ್ಬರಿಗೂ ಸಮ್ಮತನಾದ್ದರಿಂದಾಗಿ ಈ ವಾದದಲ್ಲಿ ನೀವು ಪ್ರತಿವಾದ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋ ವಿಚಾರವನ್ನು ತಿಳಿಸಿದೆ. ಇದಿಷ್ಟು ಇವತ್ತಿನ ವಿಚಾರ. ಅಂದರೆ ಪ್ರತ್ಯಭಿಜ್ಞೆ ಇದು ಭ್ರಾಂತಿ ಅಲ್ಲ, ಪ್ರತ್ಯಭಿಜ್ಞೆ ಇದು ಮಿಥ್ಯಾ ಅಲ್ಲ. ಪ್ರತ್ಯಭಿಜ್ಞೆ ಅಂತ ಅನ್ನೋ ಕ್ರಮದಿಂದ ವರ್ಣದ ನಿತ್ಯತ್ವವನ್ನು ಸಾಧಿಸ್ಲಿಕ್ಕೆ ಬರ್ತದೆ. ಅದೇ ಇದು ಅಂತಿಕೊಂಡಂತ ಹೇಳಿ ನಿನ್ನೆ ಹೇಳಿದ್ದೆ ಹಾಡು ಇನ್ನೊಮ್ಮೆ ಹೇಳಮ್ಮ ಅಂತಿಕೊಂಡು ನಾವು ಹೇಳ್ತೇವೆ. ಅನುಭವದಲ್ಲಿ ನಿನ್ನೇದೇ ಇದು ಅಂತಿಕೊಂಡಂತ ಅನುಭವ ಇರೋದರಿಂದಾಗಿ ವರ್ಣಗಳನ್ನು ನಿನ್ನೇದೇ ಮಂತ್ರ ಇದು ಅಂತಿಕೊಂಡಂತ ಹೇಳಲಿಕ್ಕೆ ಬರೋದರಿಂದಾಗಲಿ ವೇದಗಳನ್ನು ಅನಿತ್ಯ ಅಥವಾ ಕ್ಷಣಿಕ ಇತ್ಯಾದಿ ಹೇಳಲಿಕ್ಕೆ ಬರೋದಿಲ್ಲ. ಇದರ ನಂತರ ಮತ್ತೆ ವೈಶೇಷಿಕರು ಏನು ಆಕ್ಷೇಪ ಮಾಡ್ತಾರೆ ಅಥವಾ ಬೌದ್ಧರು ಏನು ಆಕ್ಷೇಪ ಮಾಡ್ತಾರೆ, ಇದಕ್ಕೇನೆ ಶಾಸ್ತ್ರ ಅಂತ ಕರೀತಾರೆ. ಒಮ್ಮೆ ಮಾಡಿದ ಸ್ಟೇಟ್ಮೆಂಟ್ ವೇದ ನಿತ್ಯ, ವೇದ ಅಪೌರುಷೇಯ, ಇದಕ್ಕೆ ಎಷ್ಟು ಭಾಗಗಳಿಂದ ವಿರೋಧ ಬರಬಹುದು ಅನ್ನೋದನ್ನು ಬಿಡಿಸಿ 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 ನಮ್ಮ ಬುದ್ಧಿಯ ವಿಚಾರ ಶಕ್ತಿಯನ್ನು ಇನ್ನೂ ಸೂಕ್ಷ್ಮತರವನ್ನಾಗಿ ಮಾಡಿ ನಮ್ಮ ಸಿದ್ಧಾಂತದ ಸ್ಥಿರತೆಗೆ ಟೀಕಾಕೃತ್ಪಾದರು, ಅದರ ಮೇಲೆ ಟಿಪ್ಪಣಿಕಾರರಾಗಿರ್ತಕ್ಕಂತಹ ರಾಘವೇಂದ್ರ ತೀರ್ಥರು, ಶ್ರೀನಿವಾಸ ತೀರ್ಥರು ಇತ್ಯಾದಿ ಆದಿವಾರ್ಯರು ಇತ್ಯಾದಿಗಳು ಅಂತಿಕೊಂಡಂತೇನಿದ್ದಾರೆ, ಅವರು ಮಾಡಿದ ಉಪಕಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಉಪಕಾರ ಇದೆ. ಅದನ್ನು ನಾವು ಮತ್ತೆ ಕ್ರಮವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ, ಇದನ್ನು ಚಿಂತನೆ ಮಾಡಿ ಪುನಃ ಒಂದೆರಡು ಸಲ ಕೇಳಿ ಒಂದು ಕಲ್ಪನೆ ಕಾನ್ಸೆಪ್ಟ್ ಬರ್ತದೆ. ಆ ಕಾನ್ಸೆಪ್ಟ್ ಬೆಳೆಸ್ತಾ ಹೋದಂತೆ ಮುಂದೆ ಹೇಳುವ ವಿಚಾರಗಳು ಕೂಡ ನಿಮಗೆ ತಿಳಿತದೆ. ಮುಂದೆ ಹೋದಂತೆ ಸ್ವಲ್ಪ ಭಾಗ ಸುಲಭ ಆಗ್ತದೆ. ಆದ್ದರಿಂದ ಕೇಳೋದು ಬಿಡಬೇಡಿ. ಅತ್ಯಂತ ಪುಣ್ಯಕರವಾದ ಗ್ರಂಥ, ತಪ್ಪದೇ ಕೇಳಿ. ಇನ್ನು ಭೀಮಸೇನ ದೇವರು ಭಕ್ತಿಯ ಪ್ರತಿನಿಧಿಗಳು ಅನ್ನುವ ಭೀಮಸೇನ ದೇವರ ಪಾತ್ರದ ಆಧ್ಯಾತ್ಮಿಕತೆಯ ಬಗ್ಗೆ ನಾವು ಚಿಂತನೆ ನಡೆಸಿದ್ದೇವೆ. ಕಳೆದ 3 ದಿನಗಳಿಂದ ಭೀಮಸೇನ ದೇವರು ಪರಮಾತ್ಮನ ವಿಷಯದಲ್ಲಿ ಸರಿಯಾದ ಜ್ಞಾನವುಳ್ಳವರು. ಯಾಕೆ ಅವರು ಸರ್ವಜ್ಞರು. ಪರಮಾತ್ಮನ ವಿಷಯದಲ್ಲಿ ಎಲ್ಲವನ್ನೂ ತಿಳಿದುಕೊಂಡಿದ್ದಾರೆ ಅಂತಲ್ಲ, ಆದರೆ ಪರಮಾತ್ಮನ ಅನುಗ್ರಹದಿಂದ ಬಹಳಷ್ಟು ತಿಳಿದುಕೊಂಡಿದ್ದಾರೆ. ಎಲ್ಲ ಜೀವರಿಗಿಂತ ಹೆಚ್ಚಿನ ಭಾಗವನ್ನು ತಿಳಿದುಕೊಂಡಿದ್ದಾರೆ.
ಆದ್ದರಿಂದ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನ ಇದು ಭಕ್ತಿಯ ಮೊದಲನೇ ಪಾರ್ಟ್. ಅಂದರೆ ಪರಮಾತ್ಮ ಇನ್ಫಿನೆಟ್ ಗುಣಗಳಿವೆ, ಪ್ರತಿಯೊಂದು ಇನ್ಫಿನೆಟ್ ಆಗಿವೆ. ಅಂಥ ಅನಂತ ಗುಣಗಳಿಂದ ಪರಮಾತ್ಮ ಯುಕ್ತನಾಗಿದ್ದಾನೆ, ಆದ್ದರಿಂದ ಅವನು ಸರ್ವೋತ್ತಮ ಅನ್ನುವ ತಿಳುವಳಿಕೆ ಭಕ್ತನಿಗೆ ಇರಬೇಕು. ಇದರ ಜೊತೆಯಲ್ಲಿ ಭಕ್ತಿಯ ಎರಡನೇ ಪಾರ್ಟ್ ಭಕ್ತನಿಗೆ ಏನಿರಬೇಕು? ಪರಮಾತ್ಮ ನನ್ನ ಹೆಂಡತಿಗಿಂತ, ನನ್ನ ಗಂಡನಿಗಿಂತ, ನನ್ನ ಮಕ್ಕಳಿಗಿಂತ, ನನ್ನ ಬಂಧು ಬಾಂಧವರಿಗಿಂತ, ನನ್ನ ಶರೀರಕ್ಕಿಂತಲೂ, ನನಗಿಂತಲೂ, ನನ್ನ ಆತ್ಮಕ್ಕಿಂತಲೂ, ನನ್ನ ಶರೀರಕ್ಕಿಂತಲೂ ನನಗೆ ಪರಮಾತ್ಮ ಶ್ರೇಷ್ಠ ವ್ಯಕ್ತಿ. ಇವುಗಳೆಲ್ಲನೂ ಬಿಡ್ಲಿಕ್ಕೆ ತಯಾರಿದ್ದೇನೆ, ಈ ಭಗವಂತನ ಬಿಡ್ಲಿಕ್ಕೆ ತಯಾರಿಲ್ಲ. ಸ್ವ ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ. ಅವನಿಗೂ ನಮಗೂ ಆಕಾಶ ಪಾತಾಳದ ಅಂತರ, ಇದು ಕೂಡ ನ್ಯೂನೋಪಮ. ಅವನಿಗೂ ನಮಗೆ ಅದು ಅಂತರ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನಿಗೆ ನಾವು ಶರಣ ಹೋಗಬೇಕಾಗಿದೆ ಅಂತನ್ನುವ ಮಾನಸಿಕ ಸಿದ್ಧತೆ ಭಕ್ತಿಯ ಎರಡನೇ ಪಾರ್ಟ್. ಮೂರನೇ ಪಾರ್ಟ್, ಕುಳಿತಾಗ ನಿಂತಾಗ ಪ್ರತಿ ಸೆಕೆಂಡಿನಲ್ಲಿಯೂ ಕೂಡ ಇವನನ್ನು ಬಿಟ್ಟಿರಲಾರೆ, ಇವನು ನನಗೆ ಅಹೇಯ, ಇವನನ್ನು ನಾನು ಬಿಡಲಿಕ್ಕೆ ಸಾಧ್ಯವಿಲ್ಲ. ಸಾವಿರ ವಿಘ್ನಗಳು ಬರಲಿ, ಇವನ ಮೇಲಿನ ವಿಶ್ವಾಸ, ಇವನ ಮೇಲಿನ ಪ್ರೀತಿಗೆ ಭಂಗ ಬರೋದಿಲ್ಲ ಅನ್ನುವ ನಿರ್ಧಾರ, ಇದು ಭಕ್ತಿಯ ಮೂರನೇ ಭಾಗ. ನಾವು ಭಕ್ತರಾಗಿದ್ದೇವೆ ಅಂತ ತಿಳ್ಕೊಂಡಂತೇಳಿ ನಾವು ತಿಳಿದುಕೊಳ್ಳಬೇಕಾಗಿದ್ದರೆ ಪರಮಾತ್ಮನ ಅನಂತ ಗುಣಗಣತ್ವದ ನಮ್ಮ ತಿಳುವಳಿಕೆಗೆ ಅನುಸಾರವಾಗಿರ್ತಕ್ಕಂಥ ಅಷ್ಟು ತಿಳುವಳಿಕೆ ಇರಲೇಬೇಕು. ಆ ನಂತರ ಎಲ್ಲರಿಗೆ ನನ್ನ ಪ್ರಾಣಕ್ಕಿಂತಲೂ ಅವನು ಪ್ರಿಯನು ಅಂತ ತಿಳ್ಕೊಂಡಂತನ್ನುವ ವಿಶ್ವಾಸ ಅವನ ಮೇಲೆ ಇರಬೇಕು. ಅವನೊಂದು ಕ್ಷಣವೂ ಕೂಡ ನಾನು ಮರೆಯೋದಿಲ್ಲ, ಬೇಕಾದಷ್ಟು ಕಷ್ಟಗಳು ಬರಲಿ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಇಂತಹ ಭಕ್ತಿ ಭೀಮನಿಗಿತ್ತು. ಯಾಕೆ? ಭೀಮ ಸಕಲ ಶಾಸ್ತ್ರಗಳನ್ನು ಕಲಿತವನಾಗಿದ್ದ. ಪರಮಾತ್ಮ ಸರ್ವೋತ್ತಮ ಅಂತ ಅನ್ನೋದಕ್ಕೋಸ್ಕರ ನಾನೇ ಪ್ರಮಾಣ ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇದ್ದ. ಭೀಮ ತನ್ನ ಪ್ರಾಣವನ್ನು ಲೆಕ್ಕಿಸಲಿಲ್ಲ. ನಾರಾಯಣಾಸ್ತ್ರದ ಸಂದರ್ಭದಲ್ಲಿ ನಾನು ದೇವರ ಹತ್ರ ಸಕಾಮ ಭಕ್ತನಾಗೋದಿಲ್ಲ, ಧ್ಯಾನ ಭಕ್ತಿ ಹರೇ ತೃಪ್ತಿ ಬಿಟ್ಟು ಬೇರೇನನ್ನೂ ಕೇಳುವುದಿಲ್ಲ, ಪ್ರಾಣ ಹೋದರೂ ಪರವಾಗಿಲ್ಲ. ಅಂತಹ ಒಂದು ಸ್ವಾತ್ಮಾತ್ಮೆಯ ಸಮಸ್ತ ವಸ್ತುಭ್ಯ ಅನೇಕ ಗುಣಾಧಿಕ ಅಂತನ್ನೋ ತಿಳುವಳಿಕೆ ಭೀಮನಿಗಿತ್ತು. ಅಂತರಾಯ ಸಹಸ್ರೇಣ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರಭಾ. ಪಾಂಡವರಿಗೆ ಬಂದಷ್ಟು ವಿಘ್ನ ನಮಗೆ ಬರ್ತೇವೇನ್ರಿ? ಆದರೂ ಪಾಂಡವರು, ವಿಶೇಷವಾಗಿ ದ್ರೌಪದಿ ಮತ್ತು ಭೀಮ, ಪರಮಾತ್ಮನ ಮೇಲೆ ವಿಶ್ವಾಸ ಒಂದು ಕ್ಷಣವೂ, ಒಂದು ಅಣುವಷ್ಟು ಕೂಡ ಕಡಿಮೆ ಆಗಲಿಲ್ಲ. ಅಷ್ಟು ಪರಿಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಪರಮಾತ್ಮನಲ್ಲಿ ಪ್ರೀತಿಯನ್ನು ಮಾಡ್ತಾರೆ. ಅದಕ್ಕೆ ಅನೇಕ ಘಟನೆಗಳನ್ನು ನಾನು ಹೇಳಿದ್ದೇನೆ 3 ದಿನಗಳಿಂದ, ನೀವು ಕೇಳಿ ತಿಳಿದುಕೊಂಡಿದ್ದೀರಿ. ಇನ್ನು ಭಕ್ತಿಯಲ್ಲಿ 9 ತರಹದ ಸ್ಟೆಪ್ಗಳು. ತತ್ವಜ್ಞಾನ ಬರಬೇಕಾಗಿದ್ದರೆ ಸಸತ ಶಾಸ್ತ್ರದ ಶ್ರವಣ ಮಾಡಬೇಕು. ಇವರು ವಾಯುದೇವರು, ಸಾಕ್ಷಾತ್ ಪರಮಾತ್ಮನಿಂದಲೇ ಉಪದೇಶವನ್ನು ಪಡೆದವರು. ಇವರ ಶ್ರವಣ ನಾವು ಕಲ್ಪನೆ ಕೂಡ ಮಾಡಲಿಕ್ಕಾಗೋದಿಲ್ಲ. ಬೇಡ. ಅವತಾರದ ಸಮಯದಲ್ಲಿಯೂ ಕೂಡ, ಭೀಮನಾದಾಗಲೂ ಕೂಡ, ಭೀಮನ ಅವತಾರ ಸ್ಥಳ ಬದರಿಕಾಶ್ರಮ, ಹಿಮಾಲಯ ಪರ್ವತದ ಮೇಲೆ, ಪರಿಸರ ಅನೇಕ ಋಷಿಮುನಿಗಳು. ಋಷಿ ಮುನಿಗಳ ಸಹವಾಸದಲ್ಲಿ ಪಾಂಡವರ ಮನೆಗೆ, ಕುಂತಿ ಮತ್ತು ಪಾಂಡುರಾಜನ ಗುಡಿಸಲಿಗೆ
ದಿನಾಲು ಒಬ್ಬರಿಲ್ಲ ಒಬ್ಬರು ಋಷಿಗಳು ಬಂದು ಅನೇಕ ಉಪದೇಶ ಕೊಡ್ತಾ ಇದ್ದರು. ಬಾಲ್ಯದಿಂದಲೇ ಆ ಎಲ್ಲ ಉಪದೇಶಗಳನ್ನು ಕೇಳಿದ ವ್ಯಕ್ತಿ ಭೀಮಸೇನ. ಹಿಂದಿನ ಕಾಲಕ್ಕೆ ನಾವು ಬ್ರಾಹ್ಮಣರನ್ನ ಮನೆಗೂಟ ಕರೀತಿದ್ವಿ. ಈಗ ನಾನಂತೂ ದೇವರ ಅನುಗ್ರಹದಿಂದ ಕರಿತಾ ಇದ್ದೇನೆ. ದಿನಾಲು ನಮ್ಮಲ್ಲಿ 7-8 ಜನ ವಿದ್ಯಾರ್ಥಿಗಳು, ಅನೇಕ ಜನ ಬ್ರಾಹ್ಮಣರು ಬರ್ತಾರೆ. ಬ್ರಾಹ್ಮಣರಿಗೆ ಅನ್ನದಾನ ಮಾಡುವ ಸೌಭಾಗ್ಯ ಸಿಕ್ಕಿದೆ. ಬಂದ ಬ್ರಾಹ್ಮಣರು ಏನು ಮಾಡ್ತಿದ್ರು, ಏನಾದರೂ ಒಂದು ದೇವರ ಬಗ್ಗೆ ಹೇಳ್ತಿದ್ರು. ಅದನ್ನು ನಾವು ಆಟವಾಡುವ 3ನೇ-4ನೇ ವಯಸ್ಸಿನಿಂದಲೂ ನಮ್ಮ ಕಿವಿ ಮೇಲೆ ಅವೆಲ್ಲ ವಿಷಯಗಳು ಬೀಳ್ತಾ ಬಂದಿವೆ. ಆದರೆ ಇವತ್ತಿನ ಮಕ್ಕಳು ಸ್ವಲ್ಪ ಭಾಗ್ಯಹೀನರು ಅಂತ ನನಗನ್ನಿಸ್ತದೆ. ಯಾಕೆ? ಅವರ ಕಿವಿ ಮೇಲೆ TV ಸೀರಿಯಲ್ ಧ್ವನಿ ಕಿವಿ ಮೇಲೆ ಬೀಳ್ತಾರೆ, ಮೊಬೈಲ್ ಧ್ವನಿ ಕಿವಿ ಮೇಲೆ ಬೀಳ್ತಾರೆ. ಇನ್ನು ನೀವು ಸ್ವಾಮಿಗಳ ಪ್ರವಚನ, ಸ್ತೋತ್ರ, ಮಂತ್ರ ಟಿವಿಯಲ್ಲಿ ಮತ್ತು ಮೊಬೈಲ್ನಲ್ಲಿ ಹಾಕಿದರೆ ಅಷ್ಟು ನಿಜವಾಗಿ ಮಕ್ಕಳ ಮೇಲೆ ಉಪಕಾರ ಮಾಡ್ತಾ ಇದ್ದೆ. ಆಗ ಅವ್ರಿಗೆ ತಿಳಿದೇ ಇದ್ದರೂ ಕೂಡ ಅದು ಮನಸ್ಸಿನಲ್ಲಿ ಅದು ಮೂಡಿರ್ತದೆ. ಈಗ ವಿಷ್ಣು ತತ್ವ ನಿರ್ಣಯ ನಿಮಗೆ ಎಷ್ಟು ತಿಳಿತದೆ ಬಿಡ್ತದೆ ಇರಲಿ, ಆದರೆ ನೀವು ಕೇಳಿದ್ದು ನಿಮ್ಮ ಮೈಂಡ್ನಲ್ಲಿ ರೆಕಾರ್ಡ್ ಆಗಿದೆ. ಯಾವಾಗ ನಿಮಗೆ ಶಾಸ್ತ್ರದ ಪರಿಚಯ ಬರ್ತದೆ, ಇದೆಲ್ಲ ನೆನಪಿಗೆ ಬರ್ತದೆ. ಇಲ್ರಿ ಆಚಾರ್ಯ 70-80 ವರ್ಷ ಆಯ್ತು, ಇನ್ನೇನು ಮುಂದಿನ ಜನ್ಮಕ್ಕೂ ನೆನಪಿಗೆ ಬರ್ತದೆ. ವಿಷ್ಣುತತ್ವವನ್ನು ಕೇಳೋದು ಬಿಡಬೇಡಿ. ಕಠಿಣ ಅಂತ ತಿಳ್ಕೊಂಡಂತೇಳಿ ಬಿಡಬೇಡಿ. ಕಠಿಣ ಅಂತೇಳಿ ಆಪರೇಷನ್ ಬಿಡ್ತೀರಾ? ಬಿಡೋದಿಲ್ಲ. ಭೀಮಸೇನ ದೇವರು ಸ್ವಲ್ಪ 5-6 ವರ್ಷದವರಾದ ನಂತರ ಅಲ್ಲಿರ್ತಕ್ಕಂಥ ಋಷಿಗಳು ಅವ್ರಿಗೆ ಉಪನಯನ ಮಾಡಿದರು. ಆಗಾಗ ಭೀಮಸೇನ ತಂದೆ ತಾಯಿಗೆ ಹೋಗಿ, ಬದರಿಗೆ ಹೋಗಿ ವೇದವ್ಯಾಸ ದೇವರ ಉಪದೇಶ ಕರ್ಕೊಂಡು ಬರ್ತಾರೆ, ಶ್ರವಣ ಮಾಡ್ತಾರೆ. ಭೀಮಸೇನನ ಅಧ್ಯಯನ ದ್ರೋಣಾಚಾರ್ಯ ಹತ್ರ ಇವರು ಕಲಿತರು ಅಂತಿಕೊಂಡು ನಾವು ಅಂತೀವಿ. ದ್ರೋಣಾಚಾರ್ಯ ಹತ್ರ ಬರುವಾಗಲೇ ಭೀಮಸೇನಿಗೆ 17 ವರ್ಷ ಆಗಿ ಹೋಗಿತ್ತು. ಯಾಕೆ? ಪಾಂಡುರಾಜ ಹೋದದ್ದೇನೆ ಅರ್ಜುನನ 16ನೇ ವರ್ಷದ ಹುಟ್ಟುಹಬ್ಬದ ದಿನ. ಆದ್ದರಿಂದಾಗಿ ಆಗ 16 ವರ್ಷಗಳು 17ನೇ ವರ್ಷಗಳ ಒಳಗಾಗಿ, ಅಂದರೆ ಬದರಿಕಾಶ್ರಮದಿಂದ ಇಲ್ಲಿ ಹಸ್ತಿನಾವತಿಗೆ ಬರೋದ್ರೊಳಗಾಗೇನೆ ಭೀಮಸೇನ ಸಕಲ ವೇದ ಶಾಸ್ತ್ರಗಳನ್ನು ತಿಳಿದುಕೊಂಡವನಾಗಿತ್ತು. ಬರೀ ಅಧ್ಯಯನ ಅಲ್ಲ, ಸೂಕ್ಷ್ಮ ಜ್ಞಾನ ಅವನಿಗಿತ್ತು. ಭೀಮಸೇನ ಇಂದ್ರಪ್ರಸ್ಥದ ರಾಜನಾದಾಗ ಧರ್ಮೋಪದೇಶದ ಪೋರ್ಟ್ಫೋಲಿಯೋ ತಾನಿಟ್ಟುಕೊಂಡಿದ್ದ. ದಿನ ರಾಜ್ಯಸಭೆಯಲ್ಲಿ ಧರ್ಮದ ವಿಚಾರ ಹೇಳ್ತಕ್ಕಂಥವನು ಭೀಮಸೇನ. ಅಷ್ಟೇ ದ್ರೌಪದಿಯು ಕೂಡ ಜ್ಞಾನಿಯಾಗಿದ್ಲು. ಉಲ್ಲೇಖ ಬರ್ತದೆ, ದ್ರೋಣ ಭೀಷ್ಮರು ಕೂಡ ಕೆಲವು ಸಲ ದ್ರೌಪದಿಯ ಸಲಹೆ ಕೇಳ್ತಾ ಇದ್ರು. ಅಂದಮೇಲೆ ಅವಳ ಗಂಡನಾದ ಭೀಮಸೇನ ಅದೆಷ್ಟು ಶ್ರವಣ ಮಾಡಿರಬೇಕು ಕಲ್ಪನೆ ಮಾಡಿಕೊಂಡು. ಅದಕ್ಕೆ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಶ್ರವಣೇನ ವಿನಾ ಕಶ್ಚಿತ್. 1 ಸೆಕೆಂಡ್ ಶ್ರವಣ ಇಲ್ಲದೆ ಇರಬೇಡಿ ಅಂತ ಹೇಳ್ತಾರೆ. ಪ್ರತಿ ಕ್ಷಣ ಶ್ರವಣ ಮಾಡಿ, ಪ್ರತಿ ಕ್ಷಣ. ಯಾರು ಹೇಳೋರು ಸಿಗದಿಲ್ಲ ಅಂತಿಕೊಂಡಂತಂದ್ರೆ ಕೇಳಿದ್ದನ್ನು ಸ್ಮರಣೆ ಮಾಡಿಕೊಳ್ಳಿ. ಅಲ್ಲಿ
ಶ್ರವಣೇನ ವಿನ ನಕ್ಷಣಂ ಅಂತಿಕೊಂಡು ಅಂತ ಹೇಳುವಲ್ಲಿ ಅಲ್ಲಿ ಮನನ ನಿಧಿಧ್ಯಾಸನಗಳು ಕೂಡ ಅದರಲ್ಲಿ ಬಂದ್ಬಿಡ್ತವೆ, ಉಪಲಕ್ಷಣತೆಯ. ಈ ರೀತಿಯಾಗಿ ಕೃಷ್ಣ ಬಂದಾಗೆಲ್ಲ ಏಕಾಂತದಲ್ಲಿ ಕೃಷ್ಣನ ಹತ್ರ ಒಂದು ಅನೇಕ ಶಾಸ್ತ್ರ ವಿಷಯಗಳನ್ನು ಭೀಮಸೇನ ದೇವರು ಪುನಃ 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 ಶ್ರವಣ ಮಾಡ್ತಾ ಇದ್ರು. ನಾವು ಒಂದ್ಸಲ ಮಹಾಭಾರತ ಕೇಳಿದಾಕ್ಷಣಕ್ಕೇನೆ, ಒಂದ್ಸಲ ಭಾಗವತನ ಕೇಳಿದಾಕ್ಷಣಕ್ಕೇನೆ ಅದು ಕೇಳಿವಲ್ಲ, ಗೊತ್ತಿದೆ ಇಲ್ಲ, ಏನು ಗೊತ್ತಿಲ್ಲ. ನಾನು ಕಳೆದ 60 ವರ್ಷಗಳಿಂದ ಪ್ರವಚನ ಮಾಡ್ತಾ ಇದ್ದೇನೆ. 60-62 ವರ್ಷಗಳಿಂದ ನನಗೆ ವಿಷಯ ಏನು ಗೊತ್ತಿಲ್ಲ, ಸ್ವಲ್ಪ ಗೊತ್ತಿಲ್ಲ. ಪುನಃ ಪುನಃ ಟೀಕಾಕೃತಾದರೆ ಟೀಕಾ ಟಿಪ್ಪಣಿ ಗ್ರಂಥಕರ ಅವಲೋಕನ ಮಾಡಲೇಬೇಕಾಗ್ತದೆ, ಭಾಗವತ ಅವಲೋಕನ ಮಾಡಲೇಬೇಕಾಗ್ತದೆ. ವಿಷಯ ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮತರವಾಗಿರ್ತಕ್ಕಂಥ. ಆದ್ದರಿಂದಾಗಿ ಶ್ರವಣ ಭಕ್ತಿಯ ಪ್ರತಿನಿಧಿ ಭೀಮ ಬಾಲ್ಯದಿಂದಲೂ ಶ್ರವಣ ಮಾಡಿದ್ದಾನೆ, ವೇದವ್ಯಾಸರ ಹತ್ತಿರೂ ಶ್ರವಣ ಮಾಡಿದ್ದಾನೆ, ಕೃಷ್ಣನ ಹತ್ತಿರೂ ಶ್ರವಣ ಮಾಡಿದ್ದಾನೆ, ಮನೆಗೆ ಬರುವ ವಿದುರನ ಉಪದೇಶವನ್ನೂ ಕೇಳಿದ್ದಾನೆ. ಅವನಕ್ಕಿಂತಲೂ ಹೆಚ್ಚು ತಿಳಿದವನಿದ್ದರೂ ಕೂಡ ಬಂದವರಿಗೆ ಮರ್ಯಾದೆ ಕೊಡಬೇಕಲ್ಲ, ಆ ಶ್ರವಣವನ್ನು ಮಾಡಿದ್ದಾನೆ. ಒಂದ್ಸಲ ಪ್ರವಚನದಲ್ಲಿ ಯಾರೋ ಕೇಳಿದ್ರು, ದ್ರೌಪದಿ ಭೀಮಸೇನ ಜಗಳಾಡ್ತಿದ್ರೇನ್ರಿ ಅಂತಕೊಂಡು. ನಾನು ಹೇಳಿದ ಜಗಳಾಡ್ತಿದ್ರು, ನಮ್ಮಂಗೆ ಜಗಳಲ್ಲ, ತತ್ವಜ್ಞಾನದ ಬಗ್ಗೆ ಚರ್ಚೆ, ತತ್ವಜ್ಞಾನದ ವಿಷಯದಲ್ಲಿ ಚರ್ಚೆ, ಶಾಸ್ತ್ರದ ವಿಷಯದಲ್ಲಿ ಚರ್ಚೆ. ನಮ್ಮ ಮಕ್ಕಳಿಗೂ ನಾವು ರಕ್ತಾಂಶ ತಿಳಿಸಿದ್ರೆ ಅದ್ರ ಬಗ್ಗೆ ಚರ್ಚೆ ಅದು ಮಾಡ್ಲಿಕ್ಕೆ ಬರ್ತದೆ. ರಾಜಕಾರಣ ಕ್ರಿಕೆಟಿನ ಬಗ್ಗೆ ಚರ್ಚೆ ಮಾಡೋ ಬದಲಾಗಿ ಶಾಸ್ತ್ರದ ಚರ್ಚೆ ಮಾಡ್ಲಿಕ್ಕೆ ಬರ್ತದೆ. ಕಲಿಬೇಕು ಶ್ರವಣ ಭೀಮಸೇನಿಂದ. ಭೀಮಸೇನ ಸರ್ವಜ್ಞನಾಗಿದ್ದರೂ ಶ್ರವಣ ಮಾಡಿದ್ದಾನೆ, ಯಾಕೆ ನಮಗೆ ಕಲಿಸಿಕೊಡೋದಕ್ಕೋಸ್ಕರ. ಇದು ಭೀಮನ ವೈಶಿಷ್ಟ್ಯ. ಇನ್ನು ಶ್ರವಣ ಮಾಡಿದ ನಂತರ, ಕೇಳಿ ತಿಳಿದುಕೊಂಡ ನಂತರ ಅದನ್ನು ಹೇಳಬೇಕು. ಆಗ ತಿಳಿದುಕೊಂಡದ್ದು ಗಟ್ಟಿಯಾಗ್ತದೆ. ಭಕ್ತಿಯ ಜ್ಞಾನದ ಬೆಳವಣಿಗೆ ಸಂದರ್ಭದಲ್ಲಿ ಶ್ರವಣದ ನಂತರದ ಸ್ಟೆಪ್ ಕೀರ್ತನಂ. ಆಚಾರ್ಯ 60 ವರ್ಷ ಪ್ರವಚನ ಮಾಡ್ತೀನಿ ಅಂತಂತೀರಲ್ಲ, ಎಲ್ಲಿ ಕಲಿತ್ರಿ? ಪ್ರವಚನ ಮಾಡೋದನ್ನು ಎಲ್ಲಿ ಕಲಿತ್ರಿ? ತಿಳಿದುಕೊಂಡದ್ದನ್ನು ಜನರಿಗೆ ತಿಳಿಸಿ ಹೇಳುವುದನ್ನು ಎಲ್ಲಿ ಕಲಿತ್ರಿ? ಇದಕ್ಕೆ ನಮ್ಮ ಗುರುಗಳು ನಮ್ಮ ಮೇಲೆ ಮಾಡಿದ ಉಪಕಾರ. ನಮ್ಮ ಗುರುಗಳು ಬೆಳಿಗ್ಗೆ ಪಾಠ ಹೇಳ್ತಾ ಇದ್ರು. ಆನಂತರ ನಮ್ಮ ಗುರುಪತ್ನಿ, ನಮ್ಮ ಮೊಹಲಿ ಆಚಾರ್ಯ ಮನೆಯವರು, ನಾವು ಕಾಕು ಅಂತ ಕರಿತಾ ಇದ್ದೀವಿ, ಅವರು ಅಡುಗೆ ಮಾಡಬೇಕು. ನಮ್ಮೆಲ್ಲರಿಗೂ ಕಂಪಲ್ಸರಿ ನಿಯಮ ಇತ್ತು. ಇವತ್ತು ಕಲಿತದ್ದನ್ನು ಹೋಗಿ ಅವ್ರು ಅಡುಗೆ ಮಾಡೋ ಮುಂದೆ ಅವ್ರ ಮುಂದೆ ಹೇಳಬೇಕು. ರಾಮ ಶಬ್ದವನ್ನು ಹೇಳಬೇಕು, ರಘುವಂಶ ಕಲಿಯುವಾಗ ರಘುವಂಶದ ಶ್ಲೋಕದ ಅರ್ಥವನ್ನು ಅವ್ರ ಮುಂದೆ ಹೇಳಬೇಕು. ಅಡುಗೆ ಮಾಡ್ತಾ ಕೇಳ್ತಿದ್ರು ಅವರು. ಅವ್ರು ಕೇಳಿ ಕೇಳಿ ಎಷ್ಟು ವಿದ್ವಾಂಸರಾಗಿದ್ದರು ಅಂತಂದರೆ, ನಾವು ಏನಾದರೂ ತಪ್ಪು ಹೇಳಿದ ಕ್ಷಣಕ್ಕೆ ಇದು ತಪ್ಪು ಅಂತ ಹೇಳ್ತಾ ಇದ್ರು. ಅಷ್ಟು ಮೊದಲು ತಾಯಿ ಮುಂದೆ ಹೇಳಿ ಅಂತ ತಿಳ್ಕೊಂಡಂತೆ ಅವ್ರ ಅಭಿಪ್ರಾಯ. ಆಗ ನಮ್ಮ ತಾಯಿ ಅವರೇ ಅಲ್ಲ. ತಾಯಿ ಏನು ಮಾಡ್ತಾಳೆ? ಪ್ರೀತಿಯಿಂದ ಕೇಳ್ತಾಳೆ. ಸಾಕು, ತಲೆ ತಿನ್ಬೇಡ ಅಂತಕೊಂಡು ಎಂದೂ ಅನ್ನೋದಿಲ್ಲ. ನಮ್ಮ ಗುರುಪತ್ನಿ ಎಂದೂ ಅನ್ನಲಿಲ್ಲ. ಅಡುಗೆ ಆಗೋರಿಗೆ 2 ತಾಸವರೆಗೂ ಶ್ರವಣ ಮಾಡ್ತಾಯಿದ್ರು. ಮುಂದೆ ಮಣಿಮಂಜರಿ ಕಲಿಯುವಾಗ ಅವ್ರ ಮುಂದೆ ಹೇಳಿದೆವು,
ಮಧ್ವಜೆ ಕಲಿಯುವಾಗ ಅವ್ರ ಮುಂದೆ ಕೂತ್ಕೊಂಡು ಅನುವಾದ ಮಾಡ್ತಿದ್ದೀವಿ. ಮುಂದೆ ಭಾಗವತ ಗ್ರಂಥಗಳನ್ನು ಕಲಿಯುವಾಗಲೂ ಅವ್ರ ಮುಂದೆ ಅನುವಾದ ಮಾಡ್ತಾ ಇದ್ವಿ. ಅವ್ರ ಮುಂದೆ ಹೇಳುವುದರಿಂದ ಅವರು ಹೀಗೆಲ್ಲ ಹಾಗಲ್ಲ ಅಂತ ಮಾರ್ಗದರ್ಶನ ಮಾಡ್ತಾರೆ. ಅಲ್ಲಿಂದ ಕೇಳಿ ತಿಳಿದದ್ದನ್ನು ಹೇಳಿದರೆ ವಿಷಯ ಗಟ್ಟಿಯಾಗ್ತದೆ. ಇದಕ್ಕೇನೆ ಏನಂತಾರೆ, ಕೀರ್ತನ ಸಂಕೀರ್ತನ ಅಂತ ಮಾಡ್ತಾರೆ. ಭೀಮಸೇನ ದೇವರು ತಮ್ಮ ಜೀವನದಲ್ಲಿ ಕೇವಲ ಶ್ರವಣ ಮಾತ್ರ ಮಾಡಲಿಲ್ಲ, ಅದನ್ನು ತಪ್ಪದೇ ಉಪದೇಶ ಮಾಡ್ತಾ ಇದ್ದರು. ಭೀಮಸೇನ ದೇವರ ಉಪದೇಶ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಕ್ರಮ. ದ್ರೌಪದಿಗಂತೂ ಉಪದೇಶ ಮಾಡೇ ಮಾಡ್ತಿದ್ರು. ಸಂದರ್ಭ ಬಂದಾಗ ಅಣ್ಣನಿಗೆ ಉಪದೇಶ ಮಾಡ್ತಿದ್ರು. ಅರ್ಜುನ್ ನಕಲ ಸಹದೇವರಂತೂ ಯಾವಾಗಲೂ ಭೀಮನ ಹತ್ರ ಬಂದು ತಮ್ಮದೆಲ್ಲ ಸಂಶಯಗಳನ್ನು ದೂರ ಮಾಡ್ಕೊಳ್ತಾ ಇದ್ರು. ಕೀರ್ತನ ಭಕ್ತಿಗೆ ಭೀಮಸೇನ ಆದರ್ಶ. ಅವನ ತಿಳಿಸಿ ಹೇಳುವ ಕ್ರಮ ಎಷ್ಟು ಸೂಕ್ಷ್ಮವಾಗಿತ್ತು ಅಂತ ತಿಳ್ಕೊಂಡಂತಂದ್ರೆ, ವನವಾಸದ ಒಂದು ಪ್ರಸಂಗ. ವನವಾಸಕ್ಕೆ ಬಂದು ದ್ವೈತವನದಲ್ಲಿ 1 ವರ್ಷ ಮುಗಿಯಿತು. 12 ತಿಂಗಳಾಯಿತು. ಭೀಮ ದ್ರೌಪದಿ ವಿಚಾರ ಮಾಡಿದರು. 1 ತಿಂಗಳ 1 ವರ್ಷ, 1 ವರ್ಷ 12 ತಿಂಗಳು, 1 ವರ್ಷ ಆಯಿತು. ಆದರೂ ಕೂಡ ನಮ್ಮ ಅಣ್ಣ ಧರ್ಮರಾಜ 12 ವರ್ಷ, 1 ವರ್ಷ, 12 ವರ್ಷ ವನವಾಸ, ಅಜ್ಞಾತವಾಸದ ನಂತರ ನಮ್ಮ ರಾಜ್ಯ ಪಡೆಯಬೇಕಾಗಿದ್ದರೆ ಏನು ತಯಾರಿ ಮಾಡಬೇಕು, ಅದ್ರ ಬಗ್ಗೆ ವಿಚಾರವನ್ನೇ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಇಮಿಡಿಯೇಟ್ಲಿ ವಿಚಾರ ಮಾಡಬೇಕು. ಇಷ್ಟು ಅಪಮಾನ ಆಗಿದೆ, ಇಷ್ಟು ದುರ್ಯೋಧನಾದಿಗಳು ಅಪಮಾನ ಮಾಡಿದ್ದಾರೆ ಅಂತ ಮಾಡಿದಂಥವ್ರು ನಾಳೆ 30ರಿಂದ ರಾಜ್ಯ ತೆಗೆದುಕೊಂಡು ರಾಜ್ಯ ವಾಪಸ್ ಕೊಡ್ತಾರೆ? ಕೊಡೋದಿಲ್ಲ. ಆಯ್ತಪ್ಪ, 12 ವರ್ಷ ಆಯಿತು, ಅಜ್ಞಾತವಾಸ ಇತ್ತು, ನಿಮ್ಮ ರಾಜ್ಯ ತಗೊಳ್ಳಿ ಅಂತ ಕೊಡ್ತಕ್ಕಂಥ ಸ್ವಭಾವದವರೇ ಅವರು. ದುರ್ಯೋಧನಾದಿಗಳು ಟೆರರಿಸ್ಟರು. ಅವ್ರು ತಗೊಂಡು ಗೊತ್ತಿದೆ, ಕೊಡೋದು ಗೊತ್ತಿಲ್ಲ. ಅದಕ್ಕೋಸ್ಕರ ನಮ್ಮ ತಯಾರಿ ಮಾಡೋದು ಬೇಡವೆ? ಅಣ್ಣ ತಯಾರಾದರೆ ತಮ್ಮಂದರು ಅವನ ಹಿಂದೆ ಸಹಾಯವನ್ನು ಮಾಡಲಿಕ್ಕೆ ಆಗ್ತದೆ. ಅವನೇ ನಾಳೆ ವನವಾಸದಲ್ಲಿ ಋಷಿ ಮುನಿಗಳ ಪ್ರವಚನ ಕೇಳಿ ವೈರಾಗ್ಯ ಬಂತು, ರಾಜ್ಯ ಬೇಕಾಗಿಲ್ಲ, ಕಾಡದಲ್ಲಿ ಆರಾಮಿದ್ದೀವಿ ಅಂತ ತಿಳ್ಕೊಂಡು ತನ್ಬೋದು. ಇದು ಕ್ಷತ್ರಿಯರಿಗೆ ಯೋಗ್ಯವಾಗಿರತಕ್ಕಂಥದ್ದು. ಆದ್ದರಿಂದಾಗಿ ಅವನಲ್ಲಿ ನಮ್ಮ ರಾಜ್ಯ ನಾವು ಪಡೆಯಬೇಕು ಅಂತನ್ನುವ ವಿಚಾರವನ್ನು, ಆ ಉತ್ಸಾಹವನ್ನು ಹುಟ್ಟಿಸುವುದಕ್ಕೋಸ್ಕರ ಹೆಂಡತಿ ಬರೀ ಮನೆ ಕೆಲಸ ಅಲ್ಲ, ಅಥವಾ ಗಂಡನ ಕೇಳಿ ಪಡೆಯೋದು ಅಷ್ಟೇ ಅಲ್ಲ, ಗಂಡನ ಸೇವಾ ಅಷ್ಟೇ ಮಾಡೋದಲ್ಲ, ಗಂಡನಿಗೆ ಮಾರ್ಗದರ್ಶನ ಮಾಡುವಂಥ ನನ್ನ ಮನೆಯನ್ನು ಹೇಗೆ ಮುಂದೆ ತರಬೇಕು, ನನ್ನ ಗಂಡನಲ್ಲಿ ಉತ್ಸಾಹ ಹೇಗೆ ತುಂಬಬೇಕು, ಹೆಂಡತಿಯ ಕರ್ತವ್ಯ. ದ್ರೌಪದಿ ಆ ಕೆಲಸ ಮಾಡಿದ್ದಾಳೆ. ದ್ರೌಪದಿ ಧರ್ಮರಾಜನ ಹತ್ರ ಬರ್ತಾಳೆ. ಧರ್ಮರಾಜ, ಏನ್ ದ್ರೌಪದಿ, ನಾವು ನಮ್ಮ ರಾಜ್ಯವನ್ನು ಯಾಕೆ ತಗೊಳ್ಬಾರ್ದು? ದ್ರೌಪದಿ, 12 ವರ್ಷ, ಈಗ 1 ವರ್ಷ ಆಗ್ಯದ. ಪ್ರಿಯಪತಿ, ನನಗೂ ಕೂಡ ಶ್ರವಣ ಆಗಿದೆ. ಯಜ್ಞಯಾಗಾದಿಗಳಲ್ಲಿ ಒಂದು ನಿಯಮ ಇದೆ. ಮಾಸೋವೈ ವರ್ಷ ಅಂತ ತಿಳ್ಕೊಂಡಂತೆ, ಹನ್ನೆರಡು ವರ್ಷ
ಸತ್ರಯಾಗ ಮಾಡಬೇಕು ಅಂತಂದಾಗ ವಿಶಿಷ್ಟ ಸಂದರ್ಭ ಇದ್ದರೆ 1 ತಿಂಗಳನ್ನು 1 ವರ್ಷ ಅಂತ ಹಿಡಿಲಿಕ್ಕೆ ಬರ್ತದೆ. ಆ ರೀತಿಯಾಗಿ 12 ತಿಂಗಳು ಮುಗೀತು, 12 ವರ್ಷ ಆಯಿತು. ಯಾಕೆಂದ್ರೆ ಇದು ಕೂಡ ಒಂದು ಯಜ್ಞವೇ ಅಲ್ಲ. ವಾಕ್ಯ ಪರಿಪಾಲನೆ, ಪ್ರತಿಜ್ಞಾ ಪರಿಪಾಲನೆ ಒಂದು ಯಜ್ಞವೇ. ಆದ್ದರಿಂದಾಗಿ ನಡೆಯಿರಿ, 1 ತಿಂಗಳು ಎಲ್ಲಾದರೂ ನಾವು ಅಜ್ಞಾತವಾಸ ಮಾಡೋಣ, ಆ ನಂತರ ಹೋಗಿ ನಮ್ಮ ರಾಜ್ಯ ಕೇಳೋಣ. ಏ ದ್ರೌಪದಿ, ದೇವ್ರ ಇಚ್ಛೆ ಇದ್ದಂಗೆ ಆಗ್ತದೆ. ಯಾಕೆ ಈ ರೀತಿಯಾಗಿ ಈಗಿಂದ ರಾಜ್ಯ ಅಂತ ತಿಳ್ಕೊಂಡಂತೆ ತಿನ್ಲಿಕ್ಕತ್ತೀರಿ? ದೇವ್ರ ಇಚ್ಛೆ ಇತ್ತು, ನಾವು ಸೋತೋದೆವು. ದೇವ್ರ ಇಚ್ಛೆ ಬಂತ ನಮ್ಮ ರಾಜ್ಯ ನಮ್ಗೆ ಬಂದೇ ಬರ್ತದೆ. ದ್ರೌಪದಿ ಹೇಳ್ತಾಳೆ, ದೈವಂ ಚೈವಾತ್ರ ಪಂಚಮ. ಹೌದು, ಎಲ್ಲ ದೇವರ ಸಂಕಲ್ಪದಿಂದಲೇ ನಡೀತದೆ, ಎಲ್ಲವೂ ದೇವರ ಇಚ್ಛೆಯಿಂದಲೇ ನಡೀತದೆ. ಯಾವಾಗ 2ನೇ ಸಲ ದ್ಯೂತಕ್ಕೆ ಕರೆದರು, ಆಗ ಸಿಡಿದೆದ್ದು ಮೋಸಗಾರಿಕೆ ದ್ಯೂತಕ್ಕೆ ನಾನು ಬರೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಹೇಳ್ಬೇಕಾಗ, ಇಲ್ಲ ಹಿರಿಯನ ಧೃತರಾಷ್ಟ್ರ ಅಲ್ಲಿದ್ದಾರೆ, ಭೀಷ್ಮಾಚಾರ್ಯ ಅಂತವರಿದ್ದಾರೆ, ದುರ್ಯೋಧನ ಕ್ಷಮಿಸೋಣ ಅಂತ ತಿಳ್ಕೊಂಡು ಅಂತೇಳಿ ಅವರನ್ನು ಕ್ಷಮಿಸಿದ್ರಲ್ಲ. ರಾಜರಿಗೆ ಈ ಕ್ಷಮಾಗುಣ ಶತ್ರುಗಳ ವಿಷಯದಲ್ಲಿ ಸರ್ವತಾ ಸರಿಯಲ್ಲ. ಆಯ್ತು, ಪುಲ್ವಾಮಾದಲ್ಲೊಂದು 26 ಜನ ಸತ್ತಿದ್ದಾರೆ. ಆಯ್ತು, ದೇವ್ರ ಇಚ್ಛೆ, ಏನ್ ಮಾಡ್ಲಿಕ್ಕಾಗ್ತದೆ ಅಂತ ಕೂತರೆ ಅದು ನಾವು ಅನ್ಬೋದು. ದೇವ್ರ ಇಚ್ಛಾ ಪರಮಾತ್ಮ ಇನ್ನೊಮ್ಮೆ ಹಾಗೆ ಮಾಡಬೇಡಪ್ಪ ಅಂತ ಹೇಳಿ. ಅದು ರಾಜರು ದೇಶವನ್ನು ಆಳ್ತಕ್ಕಂಥವರಿಗೆ ಇಲ್ಲ. ತಪ್ಪು ಮಾಡಿದ್ದಾರೆ, ಅವ್ರು ಈಗಿಂದಲೇ ಶಿಕ್ಷೆ ಕೊಡಬೇಕು. ಎಷ್ಟು ಕ್ರೂರವಾಗಿ. AK-47 ದೂರದಿಂದ ಹೊಡೆದರೂ ಶರೀರ ಚಿನ್ನವಾಗ್ತದೆ. ಅಂಥದ್ದು ಹೆಂಡತಿ ಮಕ್ಕಳ ಎದುರಿನಲ್ಲಿ ನಿಮ್ಮ ಧರ್ಮ ಯಾವುದು ಅಂತ ಕೇಳಿ ಕಿವಿಗೆ ಆ ಗನ್ ಹಚ್ಚಿ ಹೊಡೆದರೆ ತಲೆ 20 ಸೋಳಾಗಿ ಎದುರಿಗೆ ಹೆಂಡತಿ ಮಕ್ಕಳು, ಅವ್ರ ದಶೆ ಏನಾಗಿರ್ಬೇಕು. ಈಗೀಗ ಅವ್ರು ನೋಡಿದ ಪ್ರಸಂಗ ಹೇಳ್ತಾ ಬಂದಿದ್ದಾರೆ. ಕಲ್ಪನೆ ಮಾಡಿಕೊಳ್ಳಿ, 10 ನಿಮಿಷದ ಹಿಂದೆ ನನ್ನ ಜೊತೆಗಿರುವ ಮಾತನಾಡುವ ನನ್ನ ಗಂಡನೋ, ನನ್ನ ಮಾವನೋ, ನಮ್ಮ ಅಪ್ಪನೋ ನನ್ನ ಎದುರಿಗೆ ತಲೆ ಚಿನ್ನವಾಗಿ ಕೆಳಗೆ ಬಿದ್ದಿದ್ರೆ, ರಕ್ತ ಹರಿತಾ ಇದ್ರೆ, ಆ ವ್ಯಕ್ತಿ, ಆ ಬಂಧುಗಳ ವ್ಯಕ್ತಿ ಮತ್ತೊಬ್ಬರಾಗಿದ್ರು ಅವರು ಮೂರ್ಛಿತರಾಗಬೇಕು. ಅಂಥದ್ದು ಆ ಹೆಂಡತಿ, ಮಗಳು, ತಂಗಿ, ಇಂಥವರನ್ನು ಕ್ಷಮಿಸಬೇಕೆ? ಇಲ್ಲ, ಇವರು ಕ್ಷಮಾರ್ಹರಲ್ಲ. ಇವರಿಗೆ ಅವ್ರು ಯಾಕೆ ಬಂದಿದ್ರೆ ಅಷ್ಟೇ ಕ್ರೂರವಾಗಿ ಅವರನ್ನು ಕೊಲ್ಲಬೇಕು. ಕ್ಷಮೆಗೆ ಯೋಗ್ಯರಾದಂಥವ್ರ ಮೇಲೆ ಕ್ಷಮೆ ಮಾಡಬೇಕು. ಕ್ಷಮಾಗುಣ ಒಳ್ಳೆಯದು. ಕ್ಷಮಾಗುಣ ಶಾಸ್ತ್ರದಲ್ಲಿ ಹೇಳ್ತಾರೆ, ಆದರೆ ಅವರು ಕ್ಷಮೆಗೆ ಯೋಗ್ಯರಾಗಿರ್ಬೇಕು. ದ್ರೌಪದಿ ಇದನ್ನೇ ಹೇಳ್ತಾಳೆ. ಕ್ಷಮಾಗುಣ ಇದು ರಾಜರಿಗೆ ಯೋಗ್ಯವಾಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ಅವನು ದೇವರ ಇಚ್ಛೆ ಅಂತಂದಾಗ ದೇವರು ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾನೆ ಹೊರತು ದೇವರು ಅನ್ಕೋತ ಕೊಡಂತಂದಿಲ್ಲ. ಪ್ರಯತ್ನ ಮಾಡಬೇಕು. ಶತ್ರುಗಳ ವಿನಾಶಕ್ಕೆ ನಾವು ದಿನಾಲು ಪಾರಾಯಣ ಮಾಡಬೇಕು. ಶತ್ರುಗಳ ವಿನಾಶಕ್ಕೆ ಬೇಕಾಗಿರ್ತಕ್ಕಂಥ ಸರ್ಕಾರಕ್ಕೆ ಬೇಕಾದ ನಮ್ಮ ಸೇವೆಯನ್ನು ಕೊಡಬೇಕು. ಅದು ಶತ್ರುಗಳ ವಿನಾಶ ಆಗಬೇಕು. ಆಗ ದೇವರು ನಮಗೆ ಅನುಗ್ರಹ ಮಾಡ್ತಾರೆ. ದ್ರೌಪದಿ ಯುಕ್ತಿಯುಕ್ತವಾದ ಮಾತ್ರ ವಿಸ್ತಾರವಾಗಿದೆ. ದ್ರೌಪದಿಯ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಅದನ್ನು ನಾನು ವಿಸ್ತಾರ ಮಾಡೋದಿಲ್ಲ. ಯಾವಾಗ ದ್ರೌಪದಿ ಪ್ರಶ್ನೆಗೆ ಧರ್ಮರಾಜನಿಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಸಣ್ಣವರಿದ್ದು ನಾವೇನು ಮಾಡ್ತೇವೆ, ಹೋಗಿ ನಿಮಗೆ ಗೊತ್ತಾಗಲು ಹಾಗೆ ಬೈಕ್ ಕಳಿಸ್ತೇವೆ. ಶೇಷಂ ಕ್ರೋಧೇನ ಪೂರೈತ ಅಂತೇಳಿ
ಸಂಸ್ಕೃತದಲ್ಲಿ ಒಂದು ಗಾದೆ ಮಾತಾ ಇದೆ, ಉತ್ತರ ಕೊಡ್ಲಿಕ್ಕೆ ಅಂದರೆ ಏನು ನಿನ್ನ ಬುದ್ಧಿಗಿದ್ದಲು ನರಕಕ್ಕೆ ಹೋಗ್ತು. ಹಾಗೆ ಏನು ದ್ರೌಪದಿ, ದೇವರ ಇಚ್ಛಾ ಅಪಲಾಪ್ ಮಾಡ್ತೀವಿ, ನಾಸ್ತಿಕವಾದವನ್ನು ಹೇಳಕ್ಕೆ ಹೋಗ್ತೀರಿ, ಹೆಣ್ಮಕ್ಳು ಭಾಳ ಮಾತಾಡಬಾರ್ದು ಅಂತಂದಾಗ ಆಗ ಭೀಮ ಮುಂದೆ ಬರ್ತಾನೆ. ಅಣ್ಣ, ದ್ರೌಪದಿ ಹೇಳಿದ್ದೇನು ತಪ್ಪಿದೆ? ಅಣ್ಣನಿಗೆ ಉಪದೇಶ ಮಾಡ್ತಾನೆ. ಕೀರ್ತನಂ, ನಮಗೆ ಗೊತ್ತಿದ್ದನ್ನು ಇನ್ನೊಬ್ರಿಗೆ ಹೇಳಬೇಕು. ಹೇಳ್ಕೋತಿದ್ರೆ ವಿಷಯಗಳು ಸ್ಥಿರವಾಗಿರ್ತವೆ. ಇಂಥ ಕೀರ್ತನ ಭೀಮಸೇನ ತನ್ನ ಅಣ್ಣನಿಗೆ ಯಾವ ತತ್ವಜ್ಞಾನವನ್ನು ಹೇಳಿದ ಅದನ್ನು ನಾಳೆ ನೋಡೋಣಲ್ಲ. ಈಗಾಗಲೇ 1 ಗಂಟೆ ಆಯ್ತದ. ನಾಳಿನ ದಿವಸ ನಾವು ತಿಳಿದುಕೊಳ್ಳಿ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ನಮ್ಮ ವೇದ ನಿತ್ಯತ್ವ, ಅದರ ಆನುಷಂಗಿಕವಾಗಿ ವರ್ಣ ನಿತ್ಯತ್ವದ ವಿಷ್ಣು ತತ್ವ ನಿರ್ಣಯದ ವಿಚಾರ, ಅದರ ಜೊತೆಗೆ ಪ್ರತ್ಯಭಿಜ್ಞೆ ಇದು ಭ್ರಾಂತಿಯಲ್ಲ ಅನ್ನೋ 2 ಮುಖ್ಯವಾದ ವಾದಗಳು, ನಮ್ಮ ಸಿದ್ಧಾಂತಕ್ಕೆ ಪೋಷಕವಾದ ವಾದಗಳು. ಅವುಗಳ ಬಗ್ಗೆ ಸುಮಾರು 8 ದಿನಗಳಿಂದ ಚರ್ಚೆ ನಡೀತಾ ಇದೆ. ಅದನ್ನು ತಪ್ಪದೇ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸಿ. ಇನ್ನು ಭೀಮಸೇನ ದೇವರ ವೈಶಿಷ್ಟ್ಯವನ್ನು, ಅವರು ಭಕ್ತಿಯ ಮೂರ್ತಿ ಅಂತ ತಿಳ್ಕೊಂಡು ಅಂತೇಳಿ ಅವರು ತಮ್ಮ ಜೀವನದಲ್ಲಿ ಯಾವ ಆದರ್ಶ ಇಟ್ಕೊಂಡ್ರು ಅದನ್ನು ಆದರ್ಶ ಇಟ್ಕೊಂಡ್ರೆ ನಾವು ಭಕ್ತರು ಅಂತ ಹಂಚ್ಕೊಳ್ತೇವೆ. ಅದನ್ನು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇದು ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾ ಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಕನ್ನಡ. ಶ್ರೀಕೃಷ್ಣಾರ್ಪಣ. ಶ್ರೀಕೃಷ್ಣಾರ್ಪಣ.